ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾನು ನಿಮಗೆ ಧ್ಯಾನಕ್ಕೋಸ್ಕರವಾಗಿ ತಂದಿದ್ದೇನೆ. ಅದು ಈ ರೀತಿಯಾಗಿ ಹೇಳುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ದೇವರಲ್ಲಿ ಎಷ್ಟರ ಮಟ್ಟಿಗೆ ಹತ್ತಿರ ಜೀವಿಸುತ್ತಾನೋ ಅವನ ಹಳೆಯ ಜೀವನದ ಸ್ವಭಾವಗಳು, ಹಳೆಯ ಜೀವನದ ಸ್ವಾರೂಪ್ಯ, ಹಳೆಯ ಜೀವನದ ಪರಿಸ್ಥಿತಿಗಳು ಎಲ್ಲವೂ ಮಾರ್ಪಟ್ಟು ಅವನು ಸ್ವಲ್ಪ ಸ್ವಲ್ಪವಾಗಿ ನೂತನವಾಗ್ತಾನೆ. ನೂತನವಾಗಿ ಅಂದರೆ ಹೆಂಗೆ ಗೊತ್ತಾ? ಕ್ರಿಸ್ತನ ಬೆಳವಣಿಗೆಗೆ ತಕ್ಕ ಹಾಗೆ, ಕ್ರಿಸ್ತನ ಜೀವನಕ್ಕೆ ತಕ್ಕ ಹಾಗೆ ಒಂದು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾನೆ. ಹಳೆಯ ಕಾರ್ಯಗಳು ಸ್ವಲ್ಪ ಸ್ವಲ್ಪವಾಗಿ ಸಾಯುತ್ತದೆ, ನೂತನವಾಗಿ ಅದು ಆರಂಭವಾಗುತ್ತದೆ. ಒಂದು ನಿಜವಾಗಿರುವ ಕ್ರೈಸ್ತನ ಜೀವನದಲ್ಲಿ ಇದು ಎರಡು ನಡಿಬೇಕು. ಹಳೆಯದು ಒಂದೊಂದಾಗಿ ಕಡಿಮೆಯಾಗಬೇಕು, ಹೊಸ ಕಾರ್ಯಗಳು, ಆತ್ಮಿಕವಾಗಿರುವ ಕಾರ್ಯಗಳು, ದೇವರು ಬಯಸುವಂಥ ಕಾರ್ಯಗಳು ಒಂದೊಂದಾಗಿ ಹೊಸದಾಗಿ ಒಳಗೆ ಬರಬೇಕು. ಇದುವೇ ಒಂದು ಸರಿಯಾಗಿರುವ ಕ್ರೈಸ್ತಿಯ ಜೀವಿತ. ಆದ್ದರಿಂದ ಒಬ್ಬನು ಕ್ರಿಸ್ತನಲ್ಲಿ ಮಾತ್ರ ತನ್ನ ಜೀವನವನ್ನು ರೂಪಿಸಿಕೊಂಡರೆ ಅವನ ಜೀವನದಲ್ಲಿ ಹಳೆಯ ಸ್ವಭಾವ, ಹಳೆಯ ಜೀವನ, ಹಳೆಯ ಆಸೆ ಇಚ್ಛೆಗಳು ಒಂದೊಂದಾಗಿ ಕಡಿಮೆಯಾಗಿ ಅವನು ಬೇರೆ ಒಂದು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾನೆ. ಸತ್ಯವೇದ ನಮಗೇನು ಹೇಳುತ್ತೆ ಅಂದರೆ, ಕ್ರೈಸ್ತಿಯ ಜೀವನದಲ್ಲಿ ಯಾವುದು ಮುಖ್ಯ? ಚರ್ಚಿಗೆ ಹೋಗುವಂಥದ್ದ, ಕಾಣಿಕೆ ಕೊಡುವಂಥದ್ದ, ಬೈಬಲ್ ಓದುವಂಥದ್ದ? ನಾವು ಯಾವುದನ್ನು ಮಾಡಿದ್ರೂ ಅದರಲ್ಲಿ ಯಾವುದು ಮುಖ್ಯ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. ಅಂದರೆ ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೂತನ ಸೃಷ್ಟಿಯೇ ಕಾರ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವೇನೇ ಮಾಡಿದ್ರೂ ಅದರ ಮೂಲ ಕಾರ್ಯ ಏನಂತ ಕೇಳುವುದಾದರೆ ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡುವುದೇ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಕ್ರಿಸ್ತ ಯೇಸುವಿನಲ್ಲಿ ಸುನ್ನತಿಯು, ಯಹೂದ್ಯರು ಪಾರಂಪರ್ಯವಾಗಿ ಹೇಳುತ್ತಾರೆ, ಸುನ್ನತಿಯನ್ನ ಮಾಡದಿದ್ದರೆ ಪರಲೋಕದಲ್ಲಿ ಹೋಗಲು ಸಾಧ್ಯವಿಲ್ಲ. ಕ್ರೈಸ್ತರು ಹೇಳುತ್ತಾರೆ ಸುನ್ನತಿ ಎನ್ನುವುದು ಇಲ್ಲ. ಮೊದಲ ಶತಮಾನದ ಕ್ರೈಸ್ತರಿಗೆ ಒಂದು ದೊಡ್ಡ ಗೊಂದಲವಿತ್ತು. ಒಂದು ವೇಳೆ ನಾವೆಲ್ಲವನ್ನ ಮಾಡಿ ಸುನ್ನತಿ ಅಥವಾ ಯಹೂದಿಯ ಪಾರಂಪರ್ಯವನ್ನು ಕೈಗೊಳ್ಳಿಲ್ಲ ಅಂದರೆ ನಿತ್ಯ ಜೀವವನ್ನು ಹೊಂದಲಾಗದೆ ಹೋಗುತ್ತದೆ ಎಂಬುದಾಗಿ ಭಯಪಡ್ತಾ ಇದ್ರು. ಆಗ ಅವರು ಹೇಳ್ತಾರೆ, ಸುನ್ನತಿಯು, ಸುನ್ನತಿ ಇಲ್ಲದೆಯೂ ಕ್ರಿಸ್ತ ಯೇಸುವಿನಲ್ಲಿ ಏನೂ ಇಲ್ಲ. ಯಾವುದು ಮುಖ್ಯ ಅಂತ ಕೇಳುವುದಾದರೆ ನೂತನ ಸೃಷ್ಟಿಯೇ ಮುಖ್ಯ. ಈ ವಾಕ್ಯ ಯಾವ ರೀತಿ ಬರುತ್ತೆ ಅಂದರೆ, ಯೇಸು ಕ್ರಿಸ್ತನಲ್ಲಿ ಸುನ್ನತಿ ಎನ್ನುವುದು ಏನೂ ಇಲ್ಲ, ಸುನ್ನತಿ ಇಲ್ಲದೆಯೂ ಏನೂ ಇಲ್ಲ, ನೂತನ ಸೃಷ್ಟಿಯೇ ಅಲ್ಲಿ ಕಾರ್ಯವಾಗುವಂಥದ್ದು. ಅಂದರೆ ನಾವು ಯಾವ ಕಾರ್ಯವನ್ನು ಒಂದು ಕ್ರಿಶ್ಚಿಯನ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ ನೀವು ಏನೇ ಮಾಡಿದ್ರೂ ಅದರ ಮೂಲ ಕಾರ್ಯ ಏನಾಗಿರಬೇಕು ಅಂತ ಹೇಳಿದ್ರೆ ನೂತನ ಸೃಷ್ಟಿ. ಅದು ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುತ್ತದೆ ಎನ್ನುವುದನ್ನು ನೋಡಿ. ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕು ಎನ್ನುವಂಥದ್ದೇ ಕ್ರಿಸ್ತ ಯೇಸುವಿನ ಬಯಕೆ. ಆದ್ದರಿಂದಲೇ ಅವರು ತನ್ನನ್ನು ನಮ್ಮೊಂದಿಗೆ ಐಕ್ಯಪಡಿಸಿಕೊಳ್ಳುತ್ತಾರೆ. ಒಂದು ಕಹಿಯಾಗಿರುವಂತಹ ದ್ರಾಕ್ಷಿಯ ಗಿಡದೊಂದಿಗೆ ಒಂದು ಒಳ್ಳೆಯ ದ್ರಾಕ್ಷಿ ಗಿಡವನ್ನ ಇಟ್ಟು ಅದರ ಒಂದು ರೆಂಬೆಯನ್ನು ಕತ್ತರಿಸಿ ಇದರೊಂದಿಗೆ ಕಸಿ ಮಾಡಬೇಕಾದ್ರೆ ಈ ಕಹಿಯಾಗಿರುವಂತಹ ಫಲವನ್ನು ಕೊಡುವಂತಹ ಆ ಒಂದು ದ್ರಾಕ್ಷಿಯ ಬಳ್ಳಿ ಈ ಒಳ್ಳೆಯ ಫಲದಿಂದ ಬಂದಂತಹ ಒಳಿತುಗಳನ್ನು ಪಡೆದು ಇದುವೂ ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೆ ಆರಂಭಿಸುತ್ತದೆ. ಆದ್ದರಿಂದ ಕ್ರಿಸ್ತನು ಏನು ಮಾಡಿದ್ರು ಅಂದರೆ, ನಿಮ್ಮನ್ನು ರಕ್ಷಿಸಿದ್ದಕ್ಕೆ ನಿಮ್ಮನ್ನು ಬಿಡದೆ ಅವರು ತನ್ನನ್ನು ನಿಮ್ಮೊಂದಿಗೆ ಐಕ್ಯಪಡಿಸಿಕೊಂಡರು. ಆಗ ಕ್ರಿಸ್ತನಲ್ಲಿ ಒಬ್ಬನಿದ್ದರೆ, ಕ್ರಿಸ್ತನೊಂದಿಗೆ ಒಬ್ಬನಿದ್ದರೆ ಅವರೊಳಗೆ ಇರುವಂತಹ ಜೀವ, ಅವರಲ್ಲಿರುವಂತಹ ಪರಿಶುದ್ಧತೆ, ಅವರ ಒಳಗಿರುವಂಥ ಒಳಿತು ಎಲ್ಲವೂ ನಮ್ಮೊಳಗೆ ಹಿಡಿದು ಬಂದು ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡುತ್ತೇವೆ. ಒಂದು ಕಹಿಯಾಗಿರುವಂತಹ ಒಂದು ಫಲವನ್ನು ಕೊಡುವಂಥ ದ್ರಾಕ್ಷಿ ಬಳ್ಳಿಯ ಸ್ವಭಾವ ಒಂದು ಒಳ್ಳೆಯ ಫಲ ಕೊಡುವಂತಹ ಬಳ್ಳಿಯನ್ನು ಕಸಿ ಮಾಡಿದ ಕೂಡಲೇ ಅದು ನೂತನ ಸೃಷ್ಟಿಯಾಗುತ್ತದೆ. ಅದೇ ರೀತಿಯಾಗಿಯೇ ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕು ಎಂಬುದಾಗಿ ಬಯಸುತ್ತಾರೆ. ಹೊಸ ಕಾರ್ಯವನ್ನು ದೇವರು ನಮ್ಮೊಳಗೆ ಉಂಟು ಮಾಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೋಡಿ, ಪ್ರಕಟಣೆಯ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ಸಿಂಹಾಸನದಲ್ಲಿ ಕೂತಿದ್ದಾತನು, ಈಗೋ ನಾನು ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಕ್ರಿಸ್ತನು ಒಂದು ಕಡೆ ಇದ್ದರೆ ಅವರ ಸ್ವಭಾವವೇನೆಂದರೆ
ಆ ಸ್ಥಳವನ್ನು ಹೊಸದಾಗಿ ಮಾರ್ಪಡಿಸುತ್ತಾರೆ. ಇಗೋ, ನಾನು ಎಲ್ಲವನ್ನೂ ಹೊಸದು ಮಾಡುತ್ತೇನೆ. ಅಂದರೆ ಒಬ್ಬ ಮನುಷ್ಯನಲ್ಲಿ ಕ್ರಿಸ್ತನಿದ್ದರೆ ಅಥವಾ ಆ ಮನುಷ್ಯನು ಕ್ರಿಸ್ತನೊಳಗಿದ್ದರೆ ಅವನಲ್ಲಿರುವಂತಹ ಎಲ್ಲವನ್ನ ದೇವರು ಹೊಸದಾಗಿ ಮಾರ್ಪಡಿಸುತ್ತಾರೆ ಎಂಬುದಾಗಿ ಸತ್ಯವೇದದ ಮುಖಾಂತರವಾಗಿ ತಿಳಿದುಕೊಳ್ಳುತ್ತೇವೆ. ಹಾಗಾಗಿ ನೂತನ ಸೃಷ್ಟಿಯೇ ಅಲ್ಲಿ ಕಾರ್ಯ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಎಲ್ಲ ಸತ್ಯವು ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಹೇಳಲ್ಪಟ್ಟಿದೆ. ಹಾಗಾಗಿ ಈ ನೂತನ ಸೃಷ್ಟಿಯೇ ಕಾರ್ಯ ಎಂಬುದಾಗಿ ಬರೆಯಲ್ಪಟ್ಟಂತಹ ಸತ್ಯವೇದ ವಾಕ್ಯ ಅನುಸಾರವಾಗಿ ನಮ್ಮ ಜೀವನ ಕ್ರಿಸ್ತನು ಬಯಸುವ ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕು. ಅಂದರೆ ಅದಕ್ಕೆ ನಾವೇನು ಮಾಡಬೇಕು? ಸತ್ಯವೇದದಲ್ಲಿ ನೋಡ್ತೀವಿ, ಹಳೆಯದು ನಾಶವಾಗಬೇಕಾದ್ರೆ, ನಮ್ಮಲ್ಲಿರುವ ಹಳೆಯ ಕಾರ್ಯಗಳನ್ನು ನೀವು ನಿರ್ಮೂಲ ಮಾಡಬೇಕಾದ್ರೆ ಹೊಸ ಕಾರ್ಯ ಬರುವುದಕ್ಕೆ ಸ್ಥಳ ಸಿಗುತ್ತದೆ. ಹಳೆಯದನ್ನು ಮೊದಲು ನೀಗಿಸಬೇಕು. ಅದು ನಾವು ಕರ್ತನೊಂದಿಗೆ ಸೇರಿ ಅದರಲ್ಲಿ ಕೆಲಸ ಮಾಡಬೇಕು. ಪ್ರತಿ ಹಳೆಯ ಕಾರ್ಯಗಳನ್ನು ಬಿಟ್ಟು ಬಿಡುವುದಕ್ಕೆ, ಆ ಕಾರ್ಯಗಳು ನಮ್ಮಲ್ಲಿ ಉಂಟಾಗಿರುವಂತಹ ಸ್ವಭಾವಗಳನ್ನು ಮಾರ್ಪಡಿಸುವುದಕ್ಕೆ ದೇವರ ಬಳಿ ಅರಿಕೆಯನ್ನು ಮಾಡಿ ಅವುಗಳನ್ನು ಒಂದೊಂದಾಗಿ ನಮ್ಮ ಜೀವನದಿಂದ ನಾವು ನೀಗಿಸಬೇಕು. ಹಳೆಯದು ನೀಗಿದರೆ ಮಾತ್ರ ಹೊಸ ಕಾರ್ಯ ಅದರಲ್ಲಿ ಉಂಟಾಗಲು ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೋಡಿ, ಯಾಜಕ ಕಾಂಡ 26ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಒಂದು ಕಾರ್ಯವನ್ನು ಹೇಳ್ತಾರೆ. ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ನೀವು ಬಹು ದಿವಸದಿಂದ ಇಟ್ಟುಕೊಂಡಿರುವ ಹಳೆಯ ಧಾನ್ಯವನ್ನು ಊಟ ಮಾಡುವಿರಿ, ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನ ತೆಗೆಯುವಿರಿ. ಅವರೇನು ಹೇಳ್ತಾರೆ ಅಂದರೆ, ನೂತನ ಜೀವನದೊಳಗೆ ಬರಬೇಕು ಅಂದರೆ ಈ ಹಳೆಯದು ಅಲ್ಲಿದೆಯಲ್ಲ, ಆ ಹಳೆಯದನ್ನು ನೀಗಿಸಿ ಹೊಸದು ಬರುವುದಕ್ಕೆ ಸ್ಥಳವನ್ನು ಉಂಟು ಮಾಡಿರಿ. ಇವತ್ತು ಬಹಳ ಮಂದಿ ಏನು ಮಾಡಬೇಕು ಅಂದರೆ, ಹಳೆಯದು ಹಾಗೆ ಇರಲಿ ಎಂಬುದಾಗಿ ಅದನ್ನು ಇಟ್ಕೊಂಡು ಹೊಸದು ಬಂದರೆ ಅದನ್ನು ಕೂಡ ಸೇರಿಸಿಕೊಂಡು ಒಳಗೆ ಒಂದಾಗಿ ಮಾಡ್ತೀವಿ. ನೀವು ಯಾವಾಗಲೂ ನೋಡ್ರಿ, ಹಳೆಯದನ್ನು ಹೊಸದನ್ನು ಒಟ್ಟಿಗೆ ಸೇರಿಸಿದ್ರೆ ಹೊಸದೇ ಹಳೆದಾಗುತ್ತೆ ವಿನಃ ಹಳೆಯ ಕಾರ್ಯ ಹೊಸದಾಗಿ ಮಾರ್ಪಡುವುದಿಲ್ಲ. ಆದ್ದರಿಂದ ಅವ್ರೇನು ಹೇಳ್ತಾರೆ ಅಂದರೆ, ಒಂದು ಹೊಸ ಕಾರ್ಯ, ಒಂದು ಹೊಸ ಸ್ವಭಾವ, ಒಂದು ಹೊಸ ನಡತೆ ನಿಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನಿಮ್ಮಲ್ಲಿರುವಂತಹ ಹಳೆಯ ಕಾರ್ಯವನ್ನು ನೀಗಿಸಿ ನೀವು ಸ್ಥಳವನ್ನು ಕೊಡಬೇಕು. ಅದರ ಮೇಲೆ ಇದನ್ನು ಇಟ್ಕೋಬೇಕು. ಅದನ್ನು ಇದನ್ನು ಎರಡನ್ನು ಒಟ್ಟಿಗೆ ಇಟ್ಕೊಳ್ಳೋಣ ಎಂಬುದಾಗಿ ಯೋಚನೆ ಮಾಡಬಾರ್ದು. ದೇವರು ನಮ್ಮ ಬಳಿಯಲ್ಲಿ ಒಂದು ನೂತನ ಕಾರ್ಯವನ್ನು ಮಾಡಬೇಕು ಎಂದರೆ ಮೊದಲು ಹಳೆಯದು ಪರಿಪೂರ್ಣವಾಗಿ ನಿರ್ಮೂಲವಾಗಬೇಕು. ಅದು ನಮ್ಮನ್ನು ಬಿಟ್ಟು ನೀಗಿಸಲ್ಪಡಬೇಕು. ಕಾನಾ ಊರಲ್ಲಿ ಒಂದು ಮದುವೆ ನಡೆಯುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಕತೆ, ಕಾನಾ ಊರಿನ ಮದುವೆ. ಕಾನಾ ಊರಿನ ಮದುವೆಯಲ್ಲಿ ಯೇಸು ಹೋಗಿರಬೇಕಾದ್ರೆ ಅಲ್ಲಿ ದ್ರಾಕ್ಷಾರಸ ಕೊರತೆಯಾಗುವುದಕ್ಕೆ ಮುಂದಾಯಿತು. ಆ ರೀತಿ ವಾಕ್ಯ ಹೇಳುತ್ತದೆ, ನೀವು ಗಮನಿಸಿರಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 11ರವರೆಗಿರುವಂತಹ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ 3ನೇ ವಾಕ್ಯ ಹೇಳುತ್ತದೆ, ದ್ರಾಕ್ಷಾರಸ ಕೊರತೆ ಉಂಟಾದಾಗ, ಹಾಗಾದರೆ ಆ ದ್ರಾಕ್ಷಾರಸ ಸ್ವಲ್ಪ ಇದೆ, ಕೊರತೆ ಆಗಿದೆ ಅಂದರೆ ಅವರು ಕೂಡಿರುವಂತಹ ಜನಗಳನ್ನು, ಒಳಗಿರುವಂತಹ ದ್ರಾಕ್ಷಾರಸವನ್ನು ಲೆಕ್ಕ ಮಾಡಿ ನೋಡಿದ್ರೆ ಸಾಲದೆ ಹೋಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದು ಪರಿಪೂರ್ಣವಾಗಿ ಇನ್ನೂ ಖಾಲಿಯಾಗಿಲ್ಲ, ಇನ್ನು ಕಡಿಮೆ ಆಯಿತು. ಆಗ ತಕ್ಷಣ ಹೋಗಿ ಯೇಸುವಿನ ತಾಯಿಯ ಬಳಿ ಹೋಗಿ ಹೇಳ್ತಾರೆ, ದ್ರಾಕ್ಷಾರಸ ಕಡಿಮೆಯಾಗಿದೆ ಎಂಬುದಾಗಿ. ಕೊರತೆಯಾಗಿದೆ ನಿಮ್ಗೆ ಅರ್ಥ ಆಯಿತು, ಸ್ವಲ್ಪ ಇದೆ ಅಂತ ಅರ್ಥ. ಹಾಗಾದರೆ ತಕ್ಷಣ ಯೇಸುವಿನ ತಾಯಿಯವರು ಯೇಸುವಿನ ಬಳಿ ಹೋಗಿ ದ್ರಾಕ್ಷಾರಸ ಕೊರತೆ ಪಟ್ಟಿದೆ, ಇಲ್ಲ ಅಂತ ಹೇಳಿದ್ರು. ಅವರು ಏನು ಹೇಳ್ತಾರೆ ಅಂದರೆ, ಯೇಸುವಿನ ತಾಯಿ ಅವರಿಗೆ ದ್ರಾಕ್ಷಾರಸವು ಇಲ್ಲ ಅಂತ ಹೇಳಿದರು, ಕಡಿಮೆಯಾಗಿದೆ. ಆದರೆ ಇವರು ದ್ರಾಕ್ಷಾರಸ ಇಲ್ಲ ಅಂತ ಹೇಳಿದರು. ಅದಕ್ಕೆ ಯೇಸು, ನನಗೂ ನಿಮಗೂ ಏನು, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿದರು. ಅದೇನು ಸಮಯ ಅಂದರೆ ಅರ್ಥ ಏನಂದರೆ, ಈ ಅಮ್ಮ ಗೊತ್ತಿಲ್ಲದೆ ಹೇಳ್ತಾ ಇದ್ದಾರೆ, ಅವರಿಗೆ ಕೊಡುವುದಕ್ಕೆ ದ್ರಾಕ್ಷಾರಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದ್ರಾಕ್ಷಾರಸ ಇದೆ, ಆದರೆ ಇರುವಂತಹ ಕೂಟಕ್ಕೆ ಪರಿಪೂರ್ಣವಾಗಿ ಕೊಟ್ಟು ಮುಗಿಸೋಕ್ಕಾಗಲ್ಲ. ಈಗ ಬಂದು ಕಡಿಮೆಯಾಗೋದಕ್ಕೆ ಆರಂಭ ಆಗಿದೆ. ಹಾಗಾದರೆ ಯೇಸು ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಯಾವುದನ್ನು ಹೇಳಿದರು ಅಂತ ನೋಡೋದಾದರೆ, ಆ ಜಾಡಿಯಲ್ಲಿ ಪರಿಪೂರ್ಣವಾಗಿ ದ್ರಾಕ್ಷಾರಸ ಏನೂ ಇಲ್ಲದೆ ಆಗಬೇಕು, ಪರಿಪೂರ್ಣವಾಗಿ ಖಾಲಿ ಆಗಬೇಕು. ಹೊಸದು ಬರುವುದಕ್ಕೆ ಹಳೆಯದು ನೀಗಿಸಲ್ಪಟ್ಟು ಸ್ಥಳ ಉಂಟಾಗಲ್ಪಡಬೇಕು. ಹಾಗಾದರೆ ದೇವರು ಹೇಳಿದ್ರೆ ಅವ್ರಿಗೆ ಅರ್ಥ ಆಯಿತು, ಇದಿನ್ನೂ ಪರಿಪೂರ್ಣವಾಗಿ ಖಾಲಿ ಆಗಿಲ್ಲ,
ಇನ್ನೂ ಒಳಗೆ ಹಳೆಯ ದ್ರಾಕ್ಷಾರಸ ಇರುವಂಥದ್ದಾಗಿದೆ. ಆದ್ದರಿಂದ ಪರಿಪೂರ್ಣವಾಗಿ ಅದು ನೀಗಬೇಕು. ನನ್ನ ಸಮಯ ಆಗಲೇ ಬರುವುದು. ಪರಿಪೂರ್ಣವಾಗಿ ಅದು ಖಾಲಿಯಾದ್ರೇ ನಾನು ಒಂದು ಹೊಸ ಕಾರ್ಯವನ್ನು ನಿಮ್ಮಲ್ಲಿ ಮಾಡುವುದಕ್ಕೆ ಸಾಧ್ಯ. ಯಾಜಕಕಾಂಡ ಆ ರೀತಿ ಹೇಳುತ್ತದೆ. ಅವರು ಹೊಸ ಕಾರ್ಯವನ್ನು ಮಾಡುವ ಹಾಗೆ ಹಳೆಯ ಧಾನ್ಯವನ್ನು ನೀಗಿಸಿ ಒಂದು ಸ್ಥಳವನ್ನು ಉಂಟು ಮಾಡಿರಿ ಅಂತ ಹೇಳ್ತಾರೆ. ಹಾಗಾದರೆ ನಾನು ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಹಳೆಯ ಕಾರ್ಯ ನೀಗಿಸಲ್ಪಟ್ಟು ಅದರಲ್ಲಿ ನೂತನ ಕಾರ್ಯವನ್ನು ಕ್ರಿಯೆ ಮಾಡುವುದಕ್ಕೆ ಸ್ಥಳ ಉಂಟು ಮಾಡಲ್ಪಡಬೇಕು. ಅದನ್ನೇ ಯೇಸು ಹೇಳಿದರು, ನನ್ನ ಸಮಯ ಇನ್ನೂ ಬಂದಿಲ್ಲ, ಇನ್ನೂ ಆ ದ್ರಾಕ್ಷಾರಸ ಪರಿಪೂರ್ಣವಾಗಿ ಖಾಲಿಯಾಗಿಲ್ಲ, ಇನ್ನೂ ಕಡಿಮೆಯಾಗೋದಕ್ಕೆ ಆರಂಭ ಆಗಿದೆ. ನಮ್ಮಲ್ಲಿ ಕೂಡ ದೇವರು ಒಂದು ಹೊಸ ಕಾರ್ಯವನ್ನು, ಒಂದು ನೂತನ ಸೃಷ್ಟಿಯನ್ನು ನಮ್ಮಲ್ಲಿ ಮಾಡುವುದಕ್ಕೆ ಹಳೆಯ ಕಾರ್ಯಗಳು ಅಲ್ಲಲ್ಲಿ ಹಾಗೆ ಇರುವಂಥದ್ದಾಗಿದೆ. ಅದು ನೀಗಿಸಲ್ಪಡದಿದ್ದರೆ ಹೊಸ ಕಾರ್ಯಕ್ಕೆ ಸ್ಥಳ ಉಂಟಾಗದೆ ನಾವು ದೇವರಲ್ಲಿ ಕ್ರಿಯೆ ಮಾಡುತ್ತೇವೆ, ಓಡ್ತೀವಿ, ಸೇವೆಯನ್ನು ಮಾಡುತ್ತೇವೆ, ಸಭೆಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಒಂದು ನೂತನ ಕಾರ್ಯ ಉಂಟಾಗಿಲ್ಲ. ಹಾಗಾಗಿ ದೇವರು ಏನು ಹೇಳ್ತಾರೆ ಅಂದರೆ, ಈ ಹಳೆಯ ಧಾನ್ಯ ಪರಿಪೂರ್ಣವಾಗಿ ನಿವಾರಿಸಲ್ಪಟ್ಟರೆ ನಾನು ಹೊಸ ಕಾರ್ಯವನ್ನು ಅಲ್ಲಿ ಮಾಡಲು ಸಾಧ್ಯವಾಗುತ್ತದೆ. ಆ ರೀತಿ ಇಲ್ಲದಿದ್ದಲ್ಲಿ ಹಳೆಯದರೊಂದಿಗೆ ನಾವು ಓಡ್ತಾನೆ ಇರಬೇಕಾಗುತ್ತೆ. ಆದ್ದರಿಂದಲೇ ಯೇಸು ಹೇಳಿದರು, ನಾನು ಕ್ರಿಯೆ ಮಾಡುವುದಕ್ಕೆ, ನಾನು ಒಂದು ಹೊಸ ಕಾರ್ಯವನ್ನು ಸ್ಥಳದಲ್ಲಿ ಉಂಟು ಮಾಡುವುದಕ್ಕೆ ಬಾಕಿ ಇರುವಂತಹ ಹಳೆಯದು ತಡೆಯಾಗಿದೆ. ಬಾಕಿ ಕಡಿಮೆಯಾಗಿಡಲ್ಪಟ್ಟಿರುವಂತಹ ಮನುಷ್ಯನ ಕೈಕೆಲಸವಾಗಿರುವಂತಹ ದ್ರಾಕ್ಷಾರಸ ತಡೆಯಾಗಿದೆ. ಅಲ್ಲಿ ನನಗೆ ಸ್ಥಳ ಉಂಟಾಗಬೇಕು. ನಾನು ಒಂದನ್ನು ಮಾಡಬೇಕು ಅಂದರೆ ಆ ಸ್ಥಳದಲ್ಲಿ ಒಂದು ಹೊಸ ಕಾರ್ಯಕ್ಕೆ ಹಳೆಯದನ್ನು ನೀಗಿಸಿ ಒಂದು ಸ್ಥಳವನ್ನು ಉಂಟು ಮಾಡಬೇಕು. ಅದನ್ನೇ ಯೇಸು ಅಲ್ಲಿ ಪ್ರತ್ಯೇಕವಾಗಿ ಹೇಳ್ತಾರೆ. ಹಳೆಯ ಕಾರ್ಯವು ಇರುವಲ್ಲಿ ನಾವು ದೇವರ ಕಾರ್ಯದಲ್ಲಿ ಪರಿಪೂರ್ಣವಾದ ಒಂದು ಆಸಕ್ತಿ ಅಥವಾ ಹಿಂಜಾರದ ಮನಸ್ಥಿತಿಯಿಂದ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಆ ದಿನಗಳಲ್ಲಿ ನೆಪೋಲಿಯನ್ ಬಗ್ಗೆ ಒಂದು ಕಾರ್ಯ ಹೇಳ್ತಾರೆ. ಅವರು ಸೈಬೇರಿಯಾ ಪ್ರಾಂತ್ಯಗಳ ಮೇಲೆ ದಂಡೆತ್ತಿ ಹೋದಾಗ ಬಹಳ ಹಿಮ ಪ್ರದೇಶಗಳಿತ್ತು, ದೊಡ್ಡ ದೊಡ್ಡ ಹಳ್ಳಿಗಳಿರ್ತಾ ಇತ್ತು. ನೀವಲ್ಲಿ ನೋಡುವುದಾದರೆ ಹಿಮ ತುಂಬಿರುವಂತಹ ಬೆಟ್ಟಗಳು, ಹಿಮ ಬಿದ್ದಿರುವಂತಹ ದಾರಿಗಳಿರ್ತಾ ಇತ್ತು. ಅದನ್ನು ದಾಟಿ ಹೋಗುವುದಕ್ಕೆ ಹಿಮ ಕರಗಿ ಓಡುವಂತಹ ನದಿಗಳನ್ನು ದಾಟಬೇಕಾಗಿತ್ತು. ಅದು ಬಹಳ ಆಳದ ಇರ್ತಾ ಇತ್ತು. ಅವರು ಮೇಲಿಂದ ಬರ್ತಾ ಇದ್ರು. ಆ ರೀತಿ ಬರಬೇಕಾದ್ರೆ ಆ ಸ್ಥಳದಲ್ಲಿ ಸೈಬೇರಿಯಾ ಕಾಡುಗಳ ನಡುವೆ ದಂಡೆತ್ತಿ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರ ವೀರರನ್ನ ಇಟ್ಟು ಈ ನದಿ ಹೊಳೆಯನ್ನ ದಾಟುವುದಕ್ಕೆ ಸೇತುವೆ ಕಟ್ತಾ ಇದ್ರು. ಏಕೆಂದರೆ ಸೇತುವೆ ಸೌಲಭ್ಯ ಇಲ್ಲ. ನೀರಲ್ಲಿ ಒಂದು ವೇಳೆ ಇಳಿದ್ರೆ ಅದು ಹಿಮ ಕರಗಿ ಹರಿಯುತ್ತಿರುವಂತಹ ನದಿಯಾಗಿದೆ. ಸುತ್ತಲೂ ಹಿಮ ಬಿದ್ದಿದೆ. ಕುದುರೆಗಳಿಂದ ಓಡಕ್ಕಾಗಲ್ಲ. ಮನುಷ್ಯರು ಅಲ್ಲಿ ಬಹಳ ಶೀತಕ್ಕೊಳಗಾಗ್ತಾರೆ. ಅದಕ್ಕೆ ಮೇಲೆ ಒಂದು ಸೇತುವೆಯನ್ನು ಉಂಟು ಮಾಡ್ತಾರೆ. ಸೇತುವೆಯನ್ನು ಉಂಟು ಮಾಡಿ ಆ ಒಂದು ಸೇತುವೆಯಲ್ಲಿ ಅವರ ಪಡೆಗಳು ಪೂರ್ತಿಯಾಗಿ ಅಲ್ಲಿ ಹೋಗಿ ಆ ಕಡೆಯ ಕುದುರೆ ಬಂದು ದಾಟಿದ ಕೂಡಲೇ ಆ ಸೇತುವೆಯನ್ನು ಒಡೆದಾಗ ಕೇಳ್ತಾ ಇದ್ರು, ಸೇತುವೆಯನ್ನು ಒಡೆದಾಕ್ರಿ. ತಕ್ಷಣ ವೀರರು ಇಷ್ಟೊಂದು ಕಷ್ಟಪಟ್ಟು ಕಟ್ಟಿದ್ವಲ್ಲ, ಸೇತುವೆಯನ್ನು ಒಡೆಯಕ್ಕೆ ಹೇಳ್ತಿರಲ್ಲ. ಅದಕ್ಕೆ ನೆಪೋಲಿಯನ್ ಹೇಳುವಂಥ ಕಾರ್ಯ, ಸೇತುವೆ ಹಿಂದೆ ಇದ್ದರೆ ಯುದ್ಧದಲ್ಲಿ ಒಂದು ವೇಳೆ ನಮಗೆ ಸೋಲುಂಟಾಗುವ ರೀತಿಯಲ್ಲಿ ಕಂಡು ಬಂದರೆ ಓಡಾಗ್ಬೋದಲ್ಲ ಎಂಬುದಾಗಿ ಭಾವನೆ ಬರುತ್ತೆ. ಆದರೆ ಸೇತುವೆಯನ್ನು ಒಡೆದಾಕಿದ್ರೆ ಇನ್ನು ಮುಂದೆ ನಾವು ಹೋಗೋಕ್ಕೆ ದಾರಿ ಇಲ್ಲ, ಯುದ್ಧ ಮಾಡಿ ಗೆಲ್ಲೇಬೇಕು ಎನ್ನುವಂತಹ ವೈರಾಗ್ಯ ಬರುತ್ತೆ. ಹಾಗಾಗಿ ಹಳೆಯದನ್ನು ಒಡೆದಾಕ್ರಿ. ಅದಿದ್ದರೆ ನಮಗೇನಿರುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಇದು ಸರಿಯಾಗಿ ಬರಲಿಲ್ಲ ಅಂದರೆ ತಕ್ಷಣ ಅಲ್ಲಿ ಓಡೋಗೋಣ. ಇನ್ನು ಕೆಲವರು ಹಾಗೆ ಮಾಡ್ತಾರೆ. ಪರಿಪೂರ್ಣ ಸೇವೆಗೆ ಬರಬೇಕಾದ್ರೆ ಬಹಳ ಕೆಲಸ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದು 6 ತಿಂಗಳಿಗೆ ಆಫೀಸ್ನ ಲೀವ್ ಹಾಕಿ ಬರ್ತಾರೆ. ಬಂದು ಸೇವೆಯನ್ನು ಮಾಡಿ ನೋಡೋಣ, ಸೇವೆ ಚೆನ್ನಾಗಿ ಅದು ನಡೆಯುವುದಾದರೆ ಕೆಲಸ ರಿಸೈನ್ ಮಾಡೋಣ. ಆ ರೀತಿ ಇಲ್ಲ ಅಂದರೆ ಇನ್ನೇನು ಕೆಲಸ ಇದೆಯಲ್ಲ, ಮತ್ತೆ ಹೋಗಿ ಡ್ಯೂಟಿಲಿ ನಾವು ಜಾಯಿನ್ ಮಾಡೋಣ ಅಂತ ಹೇಳ್ತಾರೆ. ಈ ಒಂದು ಹಳೆಯ ಕಾರ್ಯವನ್ನು ಬಿಟ್ಟು ಬರುವಾಗ ಯಾವ ಒಂದು ಚಿಕ್ಕ ಸೋಲು ಬಂದರೂ ಕೂಡ ಮತ್ತೆ ಹೋಗಲು ಹೇಳುತ್ತದೆ. ಆದ್ದರಿಂದ ನೆಪೋಲಿಯನ್ ಏನು ಮಾಡಿದ್ರು ಅಂದರೆ, ಬಂದಿದ್ವಿ ನಾವು, ಜಗಳದಲ್ಲಿ ಒಂದು ವೇಳೆ ಸೋಲುವ ರೀತಿ ಕಂಡು ಬಂದರೆ ನಾವು ಜಯಿಸೇ ತೀರಬೇಕು, ಏಕೆಂದರೆ ಹಿಂದೆ ಹೋಗುವುದಕ್ಕೆ ದಾರಿ ಇಲ್ಲ ಎನ್ನುವಂತಹ ಒಂದು ವೈರಾಗ್ಯ ಬರುತ್ತದೆ ಒಳಗೆ. ಆದ್ದರಿಂದ ಹಳೆಯದನ್ನು ಒಡೆದಾಕುತ್ತೇನೆ ಎಂಬುದಾಗಿ ಹೇಳ್ತಾರೆ. ಎಲಿಯನನ್ನು ದೇವರು ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಕರ್ತನು ಎಲೀಷನನ್ನು ಗುರುತು ತೋರಿಸುತ್ತಾರೆ. ನೀನು ಹೋಗಿ ನಿನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿ ನಿನ್ನ ಸ್ಥಾನದಲ್ಲಿ ಅವನನ್ನು ಅಭಿಷೇಕ ಮಾಡು. ಎಲಿಯನಿಗೆ ಕೆಳಗೆ ನೋಡುವುದಾದರೆ ಪ್ರವಾದಿಗಳ ಪುತ್ರರು ಎಂಬುದಾಗಿ ದೊಡ್ಡ ಗುಂಪೆ ಇದೆ. ಅವನು ಆರಂಭದಿಂದಲೂ ಎಲಿಯನೊಂದಿಗೆ ಬಟ್ಟೆ ಒಗೆದಾಕದು, ಅವರೊಂದಿಗೆ ಜೊತೆಗಿದ್ದು ಕೆಲಸ ಮಾಡುವಂಥದ್ದು ಎಂಬುದಾಗಿ ಅವರೊಂದಿಗೆ ಒಂದು ಚಿಕ್ಕ ಒಂದು ತಂಡವಾಗಿದ್ದರು.
ಈ ಒಂದು ವಾಡಿಕೆ ಸಮುವೇಲನ ಕಾಲದಿಂದ ಆರಂಭವಾಯಿತು. ಸಮುವೇಲನು ತನ್ನೊಂದಿಗೆ ಪ್ರವಾದಿಗಳ ಪುತ್ರರು ಎಂಬುದಾಗಿ ಒಂದು ಗ್ರೂಪ್ ಇಟ್ಕೊಂಡಿದ್ದರು. ಅವರು ಶಿಷ್ಯರ ಹಾಗೆ ಜೊತೆಗಿರ್ತಾ ಇದ್ರು. ಎಲಿಯನು ಕೂಡ ಕೆಲವೊಂದು ವ್ಯಕ್ತಿಗಳನ್ನ ಇಟ್ಕೊಂಡಿದ್ರು. ಅವರೇ ಅವರಿಗೆಲ್ಲ ಸಹಾಯವನ್ನು ಮಾಡುವುದು, ಅವರೊಂದಿಗೆ ಇರುವುದು, ಆ ರೀತಿ ಇದ್ದರು. ಆದರೆ ದೇವರು ಅವರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಎಲೀಷನ ಮೇಲೆ ಎಲಿಯನ ಕಂಬಳಿಯನ್ನು ಹಾಕಕ್ಕೆ ಹೇಳಿದರು. ಅದೇ ರೀತಿ ಎಲಿಯನು ಹೋಗ್ತಾನೆ ಆ ಒಂದು ಹೊಲದಲ್ಲಿ. ಅಲ್ಲಿ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರ ಮೇಲೆ ತನ್ನ ಕಂಬಳಿಯನ್ನು ಹಾಕುತ್ತಾರೆ. ನಿನ್ನನ್ನು ಹಿಂಬಾಲಿಸಿ ಬಾ, ಆ ರೀತಿ ಕರೆಯುತ್ತಾರೆ. ತಕ್ಷಣ ಎಲೀಷನು ಅವರ ಬಳಿ ಹೋಗಿ ಅವರು ಈ ರೀತಿ ಹೇಳ್ತಾರೆ, ಅಯ್ಯ, ನಾನು ಊರಿಗೆ ಹೋಗಿ ಮನೆಗೆ ಹೋಗಿ ನನ್ನ ತಂದೆ ತಾಯಿಯ ಬಳಿ ಹೇಳಿ ತಕ್ಷಣ ಹಿಂದಿರುಗಿ ಬರುತ್ತೇನೆ ನಿಮ್ಮ ಬಳಿ ಅಂತ ಹೇಳಿದರು. ತಕ್ಷಣ ಎಲಿಯನು ಹೇಳುತ್ತಾನೆ, ನೀನು ಹೋಗು, ಅವರ ಬಳಿ ಹೋಗಿ ತಿಳಿಸಿ ನೀನು ಮತ್ತೆ ಬಾ. ನಾನು ನಿನಗೆ ಮಾಡಿದ್ದನ್ನು ಮರೆಯಬೇಡ, ಹೋಗಿ ಅಲ್ಲೇ ಉಳಿದುಕೋಬೇಡ, ಮತ್ತೆ ಬಾ ಅಂತ ಹೇಳಿದರು. ಎಲೀಷನು ಹಿಂದಿರುಗಿ ಹೋದರು. ಅವರು ಮಾಡಿದ ಕಾರ್ಯವನ್ನು ನೋಡಿ ಎಲೀಷನು ಹಿಂದಿರುಗಿ ಹೋಗಿ ಅವರು ಉಳುಮೆ ಮಾಡುತ್ತಿದ್ದಂತಹ ಆ ಎತ್ತುಗಳನ್ನು ಒಡೆದು ಅದರ ಮಾಂಸದಲ್ಲಿ ಒಂದು ಔತಣವನ್ನು ಮಾಡಿಸಿ, ಅವರು ಓಡಿಸುತ್ತಿದ್ದಂತಹ ಆ ನೇಗಿಲಿದೆ ನೋಡಿ, ಆ ರೆಂಟೆಯನ್ನು ಒಡೆದು ಅದರ ಕಟ್ಟಿಗೆಯಲ್ಲಿ ಅದನ್ನು ಅಡಿಗೆ ಮಾಡಿ ತನ್ನ ಬಂಧುಗಳನ್ನು ಸ್ನೇಹಿತರನ್ನು ಕರೆದು ಒಂದು ಔತಣವನ್ನು ಏರ್ಪಡಿಸಿ ಅನಂತರ ಎಲೀಷನು ಎಲಿಯನ ಬಳಿ ಬಂದು ತಲುಪುತ್ತಾರೆ. ಕಾರಣ ಏನು ಗೊತ್ತಾ? ಈ ಒಂದು ನೇಗಿಲನ್ನು ಹಂಗೆ ರೆಂಟೆಯನ್ನು ಹಂಗೆ ಬಿಟ್ಟು ಬಂದರೆ ಮತ್ತೆ ಹಿಂದಿರುಗಿ ಹೋಗಬೇಕು ಎನ್ನುವಂತಹ ಮನಸ್ಸು ಒಮ್ಮೆ ನಮ್ಮಲ್ಲಿ ಬಂದರೂ ಬರ್ಬೋದು. ಅಲ್ಲಿ ಹೋಗಿ ನಮಗೆ ಯಾವ ಕೆಲಸ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿ ಇಲ್ಲಿಯವರೆಗೂ ನಾನು ಉಳುಮೆ ಮಾಡ್ತಾ ಇದ್ದೆ, ವ್ಯವಸಾಯಿ, ಈಗ ಹೊಸ ಸೃಷ್ಟಿಯಾಗಿ ಮಾರ್ಪಡಲಿದ್ದೇನೆ. ಅದರಲ್ಲಿ ನೆಲೆಯಾಗಿ ನಿಲ್ಲಲು ಸಾಧ್ಯನೋ ಇಲ್ವಾ ಗೊತ್ತಿಲ್ಲ. ನಾನು ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕು ಅಂದರೆ ಈ ಹಳೆಯದನ್ನು ಮೊದಲು ಒಡೆಯಬೇಕು. ಅದು ಇದ್ದರೆ ಒಂದು ವೇಳೆ ಅಲ್ಲಿ ಕಷ್ಟ ಬರುವುದಾದರೆ ಮತ್ತೆ ನಾವು ಹೋಗಿ ನಮ್ಮ ಕೆಲಸವನ್ನು ಆರಂಭಿಸಬಹುದು ಎಂಬುದಾಗಿ ತೋಚುತ್ತದೆ. ಯೇಸು ತಮ್ಮ ಶಿಷ್ಯರನ್ನು ಕರೆದಾಗ ಹಡಗುಗಳನ್ನು ಬಿಟ್ಟು ಬಲೆಗಳನ್ನು ಬಿಟ್ಟು ಅವರನ್ನು ಹಿಂಬಾಲಿಸಿದರು. ಆದ್ದರಿಂದಲೇ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ನಂತರ ಮತ್ತೆ ಅವರು ಮೀನು ಹಿಡಿಯುವುದಕ್ಕೆ ಮುಂದಾದರು. ಮತ್ತೆ ಅವರು ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯಲು ಅವರು ಯಾಕೆ ಹಿಂದಿರುಗಿ ಹೋದರು ಅಂದರೆ ಆ ಹಡಗನ್ನು ಒಡೆದಾಕಿ ಅಥವಾ ಮಾರಿ ಬರಲಿಲ್ಲ, ಅದನ್ನು ಬಿಟ್ಟು ಬಂದರು. ಇಲ್ಲಿ ಎಲೀಷನು ಈ ರೀತಿ ನಡೆಯಬಾರದು ಎಂಬುದಾಗಿ ತಾನು ಇಟ್ಟುಕೊಂಡಂತಹ ಹಳೆಯದನ್ನು ಒಡೆದಾಕಿ ಹೊಸದಕ್ಕೋಸ್ಕರವಾಗಿ ಸ್ಥಳವನ್ನು ಕೊಟ್ಟರು. 1 ಅರಸರ ಪುಸ್ತಕ 19ನೇ ವಾಕ್ಯದಿಂದ ಹೇಳುತ್ತದೆ. ಅಲ್ಲಿ ಏನು ಹೇಳ್ತಾರೆ ಅಂತ ನೋಡುವುದಾದರೆ 1 ಅರಸರು, ಅದರಲ್ಲಿ ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣವನ್ನು ಮಾಡಿಸಿದನು. ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ನೋಡಿ, ಹಳೆಯದನ್ನು ಬಿಡುವುದೂ ಇಲ್ಲ. ಹಳೆಯದು ನೀಗಿಸಲ್ಪಟ್ಟರೆ ಮಾತ್ರ ದೇವರು ನಮ್ಮಲ್ಲಿ ಹೊಸ ಕಾರ್ಯವನ್ನು ಉಂಟು ಮಾಡಲು ಸಾಧ್ಯ. ಹಳೆಯದನ್ನು ಇಟ್ಟುಕೊಂಡೇ ನಾವು ದೇವರನ್ನು ಹಿಂಬಾಲಿಸಬಹುದು ಎಂಬುದಾಗಿ ಅಂದುಕೊಂಡು ಅದರಲ್ಲೇ ಹಲವಾರು ಸಮಯವನ್ನು ನಾವು ಕಳಕೊಳ್ಳುತ್ತೇವೆ. ಎಲಿಯನು ಕರೆಯಲ್ಪಟ್ಟಾಗ ಎಲೀಷನು ಮತ್ತೆ ತಾನು ಹಿಂದಿರುಗಿ ಹೋಗಬೇಕಾದಂತಹ ಯಾವ ಒಂದು ಸೌಲಭ್ಯವನ್ನು ಬಿಟ್ಟು ಬಿಡಲಿಲ್ಲ. ಇದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಆ ಒಂದು ಹೊಸ ದ್ರಾಕ್ಷರಸವನ್ನು ಮಾತ್ರವಲ್ಲ, ಹೊಸದನ್ನು ಮಾತ್ರವಲ್ಲ, ಆ ಹೊಸ ಕಾರ್ಯವನ್ನು ಹೊಂದಿಕೊಳ್ಳುವಂತಹ ಪಾತ್ರೆಯನ್ನು ಕೂಡ ಹೊಸದಾಗಿ ಇಟ್ಕೋಬೇಕು. ಮೊದಲು ಕರ್ತನು ಬಂದು ನಮಗೆ ಹೊಸ ಕಾರ್ಯವನ್ನು ಮಾಡ್ತಾರೆ. ನೋಡಿ, ಹಳೆಯ ರಸ ಮುಗಿಯಿತು, ಹೊಸ ದ್ರಾಕ್ಷರಸವನ್ನು ಉಂಟು ಮಾಡ್ತಾರೆ. ಹೊಸ ದ್ರಾಕ್ಷರಸವನ್ನು ಉಂಟು ಮಾಡುವಾಗ ಅವರು ಅದನ್ನು ಇಡುವುದಕ್ಕೆ ಹೊಸ ಜಾಡಿಗಳನ್ನು, ಹೊಸ ಕಾರ್ಯಗಳನ್ನು ಅವರು ಆರಿಸಿಕೊಳ್ಳುತ್ತಾರೆ. ಹಾಗಾದರೆ ದ್ರಾಕ್ಷರಸ ಮಾತ್ರ ಹೊಸದಾಗುವುದಿಲ್ಲ, ಅದು ಇಡಲ್ಪಡುವಂತಹ ಜಾಡಿಗಳು ಕೂಡ ಬದಲಾಗಬೇಕು. ಮುಂಚಿತವಾಗಿ ಇಡಲ್ಪಟ್ಟಿದ್ದಂತಹ
ದ್ರಾಕ್ಷಾರಸ ಇಡಲ್ಪಟ್ಟಂತಹ ಕಲ್ಲಿನ ಜಾಡಿಗಳಲ್ಲಿ ಕರ್ತನು ನೀರನ್ನು ಹಾಕೋಕೆ ಹೇಳಿಲ್ಲ. ಕರ್ತನು ಆ ಸ್ಥಳದಲ್ಲಿದ್ದಂತಹ ಶುದ್ಧೀಕರಿಸುವಂತಹ ಕ್ರಮಕ್ಕೋಸ್ಕರ ಇಡಲ್ಪಟ್ಟಂತಹ 6 ಕಲ್ಲಿನ ಜಾಡಿಗಳನ್ನು ಆ ಜಾಡಿಗಳಲ್ಲಿ ನೀರು ಹಾಕಕ್ಕೆ ಹೇಳಿದ್ರು. ಈ ಜಾಡಿಗಳಲ್ಲ. ಕಾರಣ ಏನಂತ ಕೇಳುವುದಾದರೆ, ಅವರು ಒಂದು ಹೊಸ ಕಾರ್ಯವನ್ನು ಮಾಡುವಾಗ ಅದನ್ನು ಹೊಸ ಸ್ಥಳದಲ್ಲಿ ಮಾಡಲು ಬಯಸುತ್ತಾರೆ. ಹಾಗಾದರೆ ಆ ಜಾಡಿಗಳು ಮಾರ್ಪಡಿಸಲ್ಪಡಬೇಕು. ಮೊದಲು ಇಟ್ಟಂತಹ ಜಾಡಿಗಳು ದ್ರಾಕ್ಷಾರಸ ಇಡುವಂತಹ ಜಾಡಿಗಳು, ಕರ್ತನ ಅದ್ಭುತ ಮಾಡಿದಂತಹ ಜಾಡಿಗಳು, ಶುದ್ಧೀಕರಣೆ ಕ್ರಮಕ್ಕೆ ಇಡಲ್ಪಟ್ಟಂತಹ ಜಾಡಿಗಳು. ಶುದ್ಧೀಕರಿಸುವಂತಹ ಕ್ರಮ ಅಂತ ಹೇಳಿದರೆ, ಒಂದು ಮದುವೆಗೆ ಬರಬೇಕಾದ್ರೆ ಅವರ ಒಂದು ಯಹೂದಿಯ ಪಾರಂಪರ್ಯದ ಪ್ರಕಾರ ಹೊರಗೆ ನಿಂತು ತಮ್ಮ ಕೈಗಳು, ತಲೆ ಇವೆಲ್ಲವನ್ನ ನೀರಲ್ಲಿ ತೊಳೆದುಕೊಂಡೇ ಒಳಗೆ ಬರಬೇಕು. ಆ ರೀತಿ ಬರುವುದಕ್ಕೆ ಒಂದು 6 ಜಾಡಿಗಳನ್ನು ಇಟ್ಟಿರ್ತಾರೆ. ಆ ಒಂದು ಜಾಡಿಗಳಲ್ಲಿಯೇ ದೇವರು ಅದ್ಭುತವನ್ನ ಮಾಡಿದರು. ಹಾಗಾದರೆ ದ್ರಾಕ್ಷಾರಸ ಹೊಸದಾಗಿರಬೇಕು ಅಂದರೆ ಜಾಡಿಗಳು ಹೊಸದಾಗಿರಬೇಕು. ಹಾಗಾಗಿ ನಿಮ್ಮ ಶರೀರ, ಅದನ್ನು ಸ್ವೀಕರಿಸಿಕೊಳ್ಳುವಂಥ ನಿಮ್ಮ ಶರೀರ, ನಿಮ್ಮಲ್ಲಿ ದೇವರು ಒಂದು ಹೊಸ ಕಾರ್ಯವನ್ನು ಮಾಡಬೇಕು ಅಂದರೆ ನಿಮ್ಮಲ್ಲಿರುವ ಹಳೆಯ ಕಾರ್ಯ ಲಯವಾಗಬೇಕು. ಅಷ್ಟು ಮಾತ್ರವಲ್ಲ, ಅದನ್ನು ಹೊಂದಿಕೊಳ್ಳತಕ್ಕಂತಹ ನಿಮ್ಮ ಮಾಂಸವು ಶುದ್ಧೀಕರಿಸಲ್ಪಟ್ಟು ಹೊಸದಾಗಿ ಮಾರ್ಪಡಿಸಲ್ಪಡಬೇಕು. ಸತ್ಯವೇದ ಅದನ್ನೇ ಹೇಳುತ್ತದೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 36-37 ಹೇಳ್ತಾರೆ, ಅವರಿಗೆ ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬನು ಹೊಸ ವಸ್ತ್ರವನ್ನು ಹಳೆಯ ವಸ್ತ್ರಕ್ಕೆ ಹಾಕಿ ತ್ಯಾಪೆ ಹಚ್ಚುವುದಿಲ್ಲ. ಆ ರೀತಿ ಮಾಡಿದರೆ ಹೊಸದು ಹಳೆಯದನ್ನು ಹರಿದಾಕುತ್ತದೆ. ಹೊಸ ವಸ್ತ್ರವು ಹಳೆಯ ವಸ್ತ್ರಕ್ಕೆ ಅದು ಒಗ್ಗೋದಿಲ್ಲ. ಒಬ್ಬನು ಹೊಸ ದ್ರಾಕ್ಷಾರಸವನ್ನ ಹಳೆಯ ಬತ್ತಳಿಕೆಯಲ್ಲಿ ಹಾಕಿಡುವುದಿಲ್ಲ. ಆ ರೀತಿ ಇಟ್ಟರೆ ಹೊಸ ದ್ರಾಕ್ಷಾರಸ ಆ ಬತ್ತಳಿಕೆಯನ್ನು ಹರಿದಾಕುತ್ತವೆ. ದ್ರಾಕ್ಷಾರಸವು ಚೆಲ್ಲಿ ಹೋಗುತ್ತದೆ, ಬತ್ತಳಿಕೆಯು ಹಾಳಾಗುತ್ತದೆ ಅಂತ ಹೇಳಿದ್ರು. ಹಾಗಾದರೆ ನಾವೇನು ಮಾಡಬೇಕು? ನಮ್ಮಲ್ಲಿರುವಂತಹ ಹಳೆಯ ಸ್ವಭಾವವನ್ನು, ಅದನ್ನು ಒಳಗೊಂಡಿರುವಂತಹ ನಮ್ಮ ಜೀವಿತವನ್ನು, ನಮ್ಮ ಶರೀರವನ್ನು ಕರ್ತನ ಕೈಗಳಲ್ಲಿ ಹೊಸ ಕಾರ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಮಾರ್ಪಡಿಸಿಕೊಡಬೇಕು. ಆಗ ದೇವರು ನಮ್ಮ ಬಳಿಯಲ್ಲಿ ಒಂದು ಹೊಸ ಕಾರ್ಯವನ್ನು ನೆರವೇರಿಸಲು ಸಾಧ್ಯ. ಹಾಗಾದರೆ ದ್ರಾಕ್ಷಾರಸ ಹೊಸದಾಗಿದೆ. ಕರ್ತನು ನಮ್ಮಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲು ಬರ್ತಾರಂದರೆ ಅದನ್ನು ಹೊರುವಂತಹ ನಿಮ್ಮ ಜೀವನ ಹೊಸದಾಗಿರಬೇಕು. ಅದನ್ನು ದೇವರು ಬಯಸ್ತಾರೆ. ಹಾಗಾದರೆ ಹಳೆಯದನ್ನು ಒಂದು ನೀಗಿಸಿರಿ, ಹಳೆಯ ನಿಮ್ಮ ಜೀವನವನ್ನು ಹೊಸದಾಗಿ ಮಾಡಿಕೊಳ್ಳಿ. ಹಳೆಯ ಮನುಷ್ಯನನ್ನು ಕಳೆದು ಹಾಕ್ರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 22, 23, 24 ಓದೋದಾದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಕ್ಕನುಗುಣವಾಗಿದೆ. ಹಾಗಾದ್ರೆ ಏನು ಹೇಳ್ತಾರೆ ಗಮನಿಸಿ. ಮೊದಲು ಹಳೆಯ ಮನುಷ್ಯನನ್ನ ತೆಗೆದಾಕ್ರಿ, ಅನಂತರ ನಿಮ್ಮ ಆಂತರ್ಯ, ಒಳಗೆ ಆಂತರ್ಯವನ್ನು ತೆಗೆದಾಕಲ್ಲ, ಅದನ್ನು ಹೊಸದಾಗಿ ಮಾಡ್ಕೊಳ್ಳಿ, ಹೊಸ ಆತ್ಮವುಳ್ಳವರಾಗಿ. 3ನೇದಾಗಿ ನೀವು ಹೊಸ ಮನುಷ್ಯನನ್ನ ಧರಿಸಿಕೊಳ್ಳಿರಿ. ಹಾಗಾದರೆ ಈ 3 ಕಾರ್ಯವನ್ನು ನೆರವೇರಿಸಬೇಕು. ಸತ್ಯವೇದ ಇನ್ನೂ ಅದನ್ನು ಆಳವಾಗಿ ನಮಗೆ ಹೇಳಲು ಬರಬೇಕಾದರೆ, ಹಳೆಯ ಮನುಷ್ಯನನ್ನು ಶಿಲುಬೆಯಲ್ಲಿ ಜುಡಿಯಿರಿ. ಯೇಸು ಶಿಲುಬೆಯಲ್ಲಿ ಜುಡಿಯಲ್ಪಟ್ಟಾಗ ಅವರು ಬೇರೆ ಯಾವ ಕಾರ್ಯವನ್ನು ಹೊರಲಾಗುವುದಿಲ್ಲ. ಶಿಲುಬೆಯಲ್ಲಿ ಜುಡಿಯಲ್ಪಟ್ಟರೆ ಕೈ ಎತ್ತಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ನಡೆಯಕ್ಕಾಗಲ್ಲ. ಎಲ್ಲವೂ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿರುತ್ತದೆ. ರೋಮಾಪುರದವರಿಗೆ 6:6 ಹೇಳ್ತಾರೆ, ನಾವು ಇನ್ನು ಪಾಪಕ್ಕೆ ಸೇವೆಯನ್ನ ಮಾಡದೆ ಪಾಪದ ಶರೀರ ಲಯವಾಗುವ ರೀತಿಯಲ್ಲಿ ಹಳೆಯ ಮನುಷ್ಯನನ್ನ ನಾಶ ಮಾಡಿ, ಅದು ನಾಶವಾಗುವುದು ಯಾವ ರೀತಿ ಅಂತ ಕೇಳುವುದಾದರೆ, ಅದು ನಾಶವಾಗುವ ರೀತಿಯಲ್ಲಿ ನಮ್ಮ ಹಳೆಯ ಮನುಷ್ಯನು ಅವರೊಂದಿಗೆ ಕೂಡ ಶಿಲುಬೆಯಲ್ಲಿ ಜೊಡೆಯಲ್ಪಟ್ಟರು ಎಂಬುದಾಗಿ ತಿಳಿದಿದ್ದೇವೆ. ಹಳೆಯ ಮನುಷ್ಯನನ್ನು ಶಿಲುಬೆಯಲ್ಲಿ ಜೊಡೆಯಿರಿ. ಯೇಸುವಿನೊಂದಿಗೆ ಯೇಸು ಜೊಡೆಯಲ್ಪಟ್ಟಂತಹ ಶಿಲುಬೆಯಲ್ಲಿ ಹಳೆಯ ಮನುಷ್ಯನನ್ನು ಕೂಡ ಜೊಡೆಯಿರಿ. ಸತ್ತವನು ಇನ್ನು ಮುಂದೆ ಪಾಪಕ್ಕೆ ಬಿಡುಗಡೆ ಮಾಡಲ್ಪಟ್ಟಿದ್ದಾನಲ್ಲವೇ? ಒಬ್ಬನು ಸತ್ತಿದ್ದಾನೆಂದರೆ ಅನಂತರ ಅವನಿಗೆ ಪಾಪವೋ, ಪಾಪದ ಸ್ವಭಾವವೋ, ಒಂದು ಭಾವನೆಯೋ, ಪಾಪದ ಆಸೆ ಏನೂ ಬರೋಲ್ಲ. ಆ ರೀತಿಯಾಗಿ ಸತ್ತಂತಹ ಸ್ಥಿತಿ, ಪಾಪಕ್ಕೆ ಸತ್ತು ನೀತಿಗೆ ಬದುಕುವ ರೀತಿಯಲ್ಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ಒಂದು ಪರಿಸ್ಥಿತಿಯನ್ನು ಪಡೆಯಬೇಕು ಎಂದು ಸತ್ಯವೇದ ಬಯಸುವಂಥದ್ದಾಗಿದೆ. 3ನೇ ಕಾರ್ಯವನ್ನು ಯಾವುದನ್ನು ಮಾರ್ಪಡಿಸಬೇಕು ಅಂದರೆ, ಹಳೆಯ ಸ್ವಭಾವಗಳನ್ನು ತೆಗೆದು ಹಾಕಿರಿ. ಹಳೆಯ ಸ್ವಭಾವ 1 ಕೊರಿಂಥದವರಿಗೆ
5ನೇ ಅಧ್ಯಾಯ 6, 7, 8ನೇ ವಾಕ್ಯಗಳಲ್ಲಿ, ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ಸ್ವಲ್ಪ ಮಾತ್ರ, ಒಂದು ಕೈಪಿಡಿಯಷ್ಟು ಹಿಟ್ಟನ್ನು ತಂದು ಒಳ್ಳೆ ಹಿಟ್ಟಲ್ಲಿ ಕಲಿಸಿದರೆ ಸ್ವಲ್ಪ ಅದು ಕೂಡ ಅದು ಹುಳಿ ಮಾಡುತ್ತೆ. ಆದ್ದರಿಂದ ನೀವು ಹುಳಿಯಿಲ್ಲದವರೆನಿಸಿಕೊಂಡದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಅದನ್ನ ದೂರ ಬಿಸಾಕಿರಿ. ಹಳೆ ಹಿಟ್ಟನ್ನ ಒಳಗಿಟ್ಕೋಬೇಡ್ರಿ. ಅದರ ಮೇಲೆ ಹೊಸದನ್ನು ಹಾಕಿ ಅಂತ ಹೇಳ್ಬೇಡಿ. ಹೊಸದನ್ನು ಹಾಕಿದ್ರೆ ಆ ಹಳೆಯದು ಇದನ್ನು ಕೂಡ ಹುಳಿ ಮಾಡುತ್ತೆ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಎಂದು ಬರೆಯಲ್ಪಟ್ಟಿದೆ. ಹಾಗಾದರೆ ಒಂದು ಚಿಕ್ಕ ಹಳೆ ಕಾರ್ಯ ಒಳಗಿದ್ದು ಅದರ ಮೇಲೆ ಕರ್ತನು ಅದನ್ನು ನೀಗಿಸದೆ ಒಂದು ಹೊಸ ಕಾರ್ಯವನ್ನು ತಂದು ಒಳಗೆ ಹಾಕಿದ್ರೆ ಅದೇನು ಮಾಡುತ್ತೆ? ಈ ಹೊಸದು ಈ ಹುಳಿಯಿಂದ ಹುಳಿ ಮಾಡಲ್ಪಡುತ್ತದೆ. ಆದ್ದರಿಂದ ದೇವರು ಕಾದಿದ್ದಾರೆ, ಅದು ಪರಿಪೂರ್ಣವಾಗಿ ನೀಗಲಿ, ಅದು ಪರಿಪೂರ್ಣವಾಗಿ ಹೋಗಲಿ, ಆಗ ನನ್ನ ಸಮಯ ಬರುತ್ತದೆ ಎಂಬುದಾಗಿ ಹೇಳ್ತಾರೆ. 3ನೇ ಕಾರ್ಯ, ಹಳೆಯ ಕಾರ್ಯವನ್ನು ಯೋಚನೆ ಮಾಡಬಾರದು. ತೆಗೆದ್ವಿ, ಕೆಲವರು ಅದನ್ನು ತೆಗೆದುಹಾಕಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಳೆಯ ಕಾರ್ಯವನ್ನು ಯೋಚಿಸಬೇಡಿರಿ. ನಿಮ್ಮ ಚಿಂತನೆಯಲ್ಲಿ ಸ್ಥಳ ಕೊಟ್ಟರೆ ಅದು ಮತ್ತೆ ಇವಾಗ ನನ್ನ ಜೀವನದಲ್ಲಿ ಅದೆಲ್ಲ ಇಲ್ಲ, ಸುಮ್ಮನೆ ಕುಳಿತು ಯೋಚನೆ ಮಾಡ್ತಾ ಇದ್ದೀನಿ. ಚಿಂತನೆಯಲ್ಲಿ ಸ್ಥಳವನ್ನು ಕೊಟ್ಟರೆ ಅದು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಜೀವನದಲ್ಲಿ ಸ್ಥಳ ಹೊಂದುತ್ತದೆ. ಅನಂತರ ಇಚ್ಛೆಯಾದದ್ದು ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪ ಪರಿಪೂರ್ಣವಾಗುವಾಗ ಮರಣವನ್ನು ಅಡಿಯುತ್ತದೆ. ಹಾಗಾದರೆ ಪಾಪ ಮೊದಲು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮನಸ್ಸಲ್ಲಿ ಬರುತ್ತೆ. ಭಾವನೆ, ಇಚ್ಛೆಯಾದದ್ದು ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಮನುಷ್ಯ ನೆನಪುಗಳಲ್ಲಿ ಅದು ಬರುತ್ತದೆ. ಅದು ಸ್ವಲ್ಪ ಸ್ವಲ್ಪವಾಗಿ ಗರ್ಭವಾಗುವ ರೀತಿಯಲ್ಲಿ ಆಗಿ ಮರಣವನ್ನು ಹುಟ್ಟಿಸುವುದಕ್ಕೆ ಮುಂದಾಗುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವುದನ್ನು ನೋಡ್ತೀವಿ. ಹಾಗಾದರೆ ಚಿಂತನೆ, ಒಬ್ಬ ಮನುಷ್ಯನು ಮೊದಲು ತನ್ನ ಜೀವನವನ್ನು ನವೀಕರಿಸುವಾಗ ಕರ್ತನು ಒಂದು ಹೊಸ ಕಾರ್ಯವನ್ನು ತರುವುದಕ್ಕೆ, ತನ್ನ ಸುತ್ತಲಿರುವ ಕಾರ್ಯಗಳನ್ನು ನವೀಕರಿಸುವಾಗ 3ನೇ ಗಮನಿಸಬೇಕಾಗಿರುವ ಹೊಸದಾಗಿರುವ ಕಾರ್ಯ ಯಾವುದಂದ್ರೆ ಅದು ಅವರ ಮನಸ್ಸು. ಮನಸ್ಸು ಹೊಸದಾಗದಿದ್ದರೆ ನಿಮ್ಮ ಸುತ್ತಲಿರುವ ಎಲ್ಲ ಕಾರ್ಯವನ್ನು ಮಾರ್ಪಡಿಸಿದ್ರು ಇದು ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಆಲೋಚನೆಗೆ ತಂದು ಮತ್ತೆ ಹಳೆದನ್ನ ಒಳಗೆ ತಂದು ಸೇರಿಸುತ್ತೆ. ಅದನ್ನೇ ವಾಕ್ಯ ಹೇಳುತ್ತದೆ. ಯೆಶಾಯ 43ನೇ ಅಧ್ಯಾಯ 18-19ನೇ ವಾಕ್ಯ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹಳೆಯ ದಿನ ನಾವು ಹಂಗಿದ್ವಲ್ಲ ಹಿಂಗಿದ್ವಲ್ಲ ಯೋಚನೆ ಮಾಡೋದಾದರೆ ಇವಾಗ ನೋಡ್ರಿ, ನೀವೆಲ್ಲವನ್ನ ಬಿಟ್ಟಿದ್ದೀರಾ. ಆದರೆ ಬರೇ ಚಿಂತನೆ ಮಾತ್ರ ಮೊದಲು ನಮ್ಮ ಮನದಲ್ಲಿ ಅದು ಪ್ರವೇಶ ಮಾಡಿ ಹಳೆಯ ಕಾರ್ಯಗಳನ್ನು, ಹಳೆಯ ಸ್ವಭಾವಗಳನ್ನು ಎಳ್ಕೊಂಡು ಬರುವಂಥದ್ದಾಗಿದೆ. ಆದ್ದರಿಂದ ಅವ್ರು ಹೇಳ್ತಾರೆ, ಹೊಸ ಕಾರ್ಯವನ್ನು ಮಾಡ್ತೀನಿ, ಆದರೆ ನೀವು ಒಂದು ವಿಷಯದಲ್ಲಿ ಗಮನವಾಗಿರಬೇಕು. ಹಿಂದಿನಂಥವುಗಳನ್ನು ಸ್ಮರಿಸಬೇಡ್ರಿ, ಪೂರ್ವ ಕಾರ್ಯಗಳನ್ನು ಆಲೋಚನೆ ಮಾಡಬೇಡ್ರಿ. ಈಗೋ ಎಲ್ಲವನ್ನ ಹೊಸದು ಮಾಡಿದ್ದೇನೆ, ಅದು ಈಗ ತಲೆದೋರುತ್ತಲಿದೆ. ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಅಂತ ಹೇಳ್ತಾರೆ. ಹಾಗಾದರೆ ಒಂದು ಹೊಸ ಕಾರ್ಯ ಮಾಡ್ತೇನೆ, ನೀವು ಬಿಟ್ಬಿಟ್ರಿ. ಆದರೆ ಅದನ್ನ ಬಹಿರಂಗವಾಗಿ ಬಿಟ್ಟಿದ್ದೀರಾ. ಮನಸ್ಸಿನ ಒಳಗೆ ಇನ್ನೂ ಅದನ್ನು ಸ್ಮರಿಸ್ತಾ ಇದ್ದರೆ ಅದು ನಿಮ್ಮನ್ನ ಸಮಯ ನೋಡಿ ಹಳೆಯ ಜೀವಿತದ ಒಳಗೆ ಎಳೆಯುತ್ತದೆ. ಹಿಂದೆ ಇದ್ದಂತಹ ಕಾರ್ಯವನ್ನು ಸ್ಮರಿಸುವಂಥದ್ದು. ನೋಡಿ, ದೇವರು ಇಸ್ರಾಯೇಲ್ ಜನಗಳನ್ನ ದಾಸತ್ವದಿಂದ ಕರೆದಾಗ ಅವರು ತಾವು ಅಲ್ಲಿಯವರೆಗೂ ಬದುಕಿದಂತಹ ಮನೆ, ತಾವು 400 ವರ್ಷಗಳಿಂದ ಇದ್ದಂತಹ ದೇಶ, ಅವರು ನೋಡಿ ಬಂದಂತಹ ಕೆಲಸ, ಅಲ್ಲಿ ಅವರಿಗಿರುವಂತಹ ಎಲ್ಲವನ್ನ ಬಿಲಾಂಗಿಂಗ್ಸ್ ಎಲ್ಲ ಬಿಟ್ಟು ಯೇಸುವನ್ನ ಹಿಂಬಾಲಿಸುವುದಕ್ಕೆ ಅವರು ಕರ್ತನನ್ನ ಹಿಂಬಾಲಿಸಲು ಮೋಶೆಯ ಮಾರ್ಗದರ್ಶಕನುಸಾರವಾಗಿ ಹೊರಟರು. ಬಿಟ್ಟೇ ಹೋದರು. ಅವರು ಅಲ್ಲಿಂದ ತಮ್ಮ ಕುರಿದನೆಗಳನ್ನು ಮಾತ್ರ ತೆಗೆದುಕೊಂಡು ಅವರು ಬದುಕಿದಂತಹ ಮನೆ, ಇಟ್ಟಂತಹ ಸ್ಥಳ, ಅವರು ತಂದಂತಹ ಎಲ್ಲವನ್ನ ಬಿಟ್ಟು ಅಲ್ಲಿಂದ ಹೊರಟದ್ದು ಸತ್ಯವೇ. ಆದರೆ ಅವರ ಮನಸ್ಸು ಆ ಸ್ಥಳದೊಂದಿಗೆ ಸಂಪರ್ಕವುಳ್ಳದಾಗಿಯೇ ಇತ್ತು. ಸತ್ಯವೇದ ಅದನ್ನು ಹೇಳುತ್ತದೆ. ಅರಣ್ಯಕಾಂಡ 11ನೇ ಅಧ್ಯಾಯ 5-6ನೇ ವಾಕ್ಯಗಳು. ಐಗುಪ್ತ ದೇಶದಲ್ಲಿ ನಾವು
ಬಿಟ್ಟಿಯಾಗಿ ತಿನ್ನುತ್ತಿದ್ದಂತಹ ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ನೋಡಿದ್ರ ಆ ನೆನಪು ಮಾತ್ರ ಅಲ್ಲಿ ಐಗುಪ್ತದಲ್ಲಿದೆ. ಕರಯವಿಲ್ಲದೆ ಊಟ ಮಾಡಿದಂತಹ ಮೀನು. ಕರಯವಿಲ್ಲದೆ ಏನು ಅವ್ರು ತಿಂದಿಲ್ಲ. ಅವ್ರಿಗೇನು ಫ್ರೀ ಫುಡ್ ಆಗ್ತಾ ಇದ್ರಲ್ಲಿ ಇಲ್ಲ, ಆ ರೀತಿ ಅಲ್ಲ. ಇವರು ಕೆಲಸ ಮಾಡಿದ್ರು, ಖಾಸಗಿ ಕೊಡದೆ ಆಹಾರವ ಕೊಡ್ತಾ ಇದ್ರು. ಎಲ್ಲರೂ ಹೋಗಿ ತಟ್ಟೆ ಹಿಡ್ಕೊಂಡು ಸ್ವೀಕರಿಸಬೇಕು. ಅದು ಇವ್ರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನು ಯೋಚನೆ ಮಾಡ್ತಾವ್ರೆ. ಅಲ್ಲಿ ನಾವು ಬಂದು ಬಿಟ್ಟಿಯಾಗಿ ಪ್ಲೇಟ್ ಇಟ್ಕೊಂಡು ಹೋದ್ರೆ ತಕ್ಷಣ ತಟ್ಟೆಯಲ್ಲಿ 2 ಮೀನ್ ಪೀಸ್ ಹಾಕ್ತಾ ಇದ್ರು, ಊಟ ಕೊಡ್ತಾ ಇದ್ರು. ಅವುಗಳನ್ನ, ಸವತೆಕಾಯಿಗಳನ್ನು ಯೋಚನೆ ಮಾಡ್ತಾ ಇದ್ದೀವಿ. ಐಗುಪ್ತ ದೇಶದ ಸೌತೆಕಾಯಿಗಳ ಎಷ್ಟೊಂದು ಟೇಸ್ಟು, ಅದನ್ನ ನೆನಪು ಮಾಡ್ಕೋತಾ ಇದ್ದೀವಿ. ಅನಂತರ ಕರ್ಬೂಜಗಳು, ಕರ್ಬೂಜ ಅಂದರೆ ದೊಡ್ಡ ದೊಡ್ಡದಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತದೆ ಅವರ ಬಾಯಿಗೆ ಕಾರ್ಯಗಳು. ಅನಂತರ ಉಳ್ಳಿಗಡ್ಡೆಗಳು, ನೀರುಳ್ಳಿ, ಬೆಳ್ಳುಳ್ಳಿ. ಹಾಗಾದರೆ ಅವುಗಳ ರುಚಿಯ ನೆನಪು ಮಾಡಿಕೊಳ್ತಾ ಇದ್ದೀವಿ. ಅಲ್ಲಿ ಸಿಗುವಂತಹ ಬಗೆ ಬಗೆಯ ಸೊಪ್ಪು, ಅವುಗಳನ್ನು, ಆಮೇಲೆ ಈರುಳ್ಳಿ, ಆನಿಯನ್, ಈರುಳ್ಳಿಗಳನ್ನು, ಬೆಳ್ಳುಳ್ಳಿಗಳನ್ನು ನೆನಪಿಸಿ ನೋಡ್ತಾ ಇದ್ದೀವಿ. ಅದು ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ. ಅವರಿಗೆ ಹೊಸ ಕಾರ್ಯವನ್ನು ದೇವರು ಮಾಡಿದ್ದಾರೆ. ಅವರ ನೆನಪು ಎಲ್ಲಿ ಬರಬೇಕಿವಾಗ? ಈಗ ಹೊಸ ಕಾರ್ಯದ ಮೇಲೆ ಬರಬೇಕು. ದೇವರು ಅವರ ಆಹಾರವನ್ನು ಮಾರ್ಪಡಿಸಿದ್ದಾರೆ. ಅವನಲ್ಲಿ ಊಟ ಮಾಡ್ತಿದ್ದಂತಹ ಮೆನುವನ್ನು ದೇವರು ಮಾರ್ಪಡಿಸಿ ಹೊಸ ಮೆನು ಕೊಟ್ಟಿದ್ದಾರೆ. ಈಗ ದೇವರು ಒಂದು ಹೊಸ ಕಾರ್ಯವನ್ನು ಮಾಡಿದರೆ, ಹೊಸ ಕಾರ್ಯದ ಮೇಲೆ ತಮ್ಮ ಮನಸ್ಸನ್ನಿಡದೆ ಹಳೆಯ ಕಾರ್ಯವನ್ನು ಸ್ಮರಿಸಿದರು. ಅವರೇನು ಹೇಳ್ತಾರೆ ನೋಡಿ, ಈಗ ನಮ್ಮ ಮನಸ್ಸು ಬಾಡಿ ಹೋಗಿದೆ. ಯಾಕೆ? ಈ ಮನ್ನವನ್ನು ಬಿಟ್ಟರೆ ನಮ್ಮ ಕಣ್ಗಳ ಮುಂದೆ ಬೇರೆ ಏನೂ ಇಲ್ವಲ್ಲ ಅಂತ ಹೇಳಿದ್ರು. ಮೀನಿಲ್ಲ, ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಸೌತೆಕಾಯಿ ಇಲ್ಲ, ಕರ್ಬೂಜ ಇಲ್ಲ, ಬರೇ ಮನ್ನ ಸಿಗುತ್ತೆ. ಯೋಚನೆ ಮಾಡಿ ನೋಡಿ, ಎಷ್ಟು ದೊಡ್ಡ ಕಾರ್ಯ. ಅನಂತರ ಅಬ್ರಹಾಮನಿಂದ ಹಿಡಿದು ಇಲ್ಲಿಯವರೆಗೂ ಇವರನ್ನಲ್ಲದೆ ಬೇರೆ ಯಾರೂ ಆ ಮನ್ನವನ್ನು ಊಟ ಮಾಡಿದ್ದೇ ಇಲ್ಲ. ಅದು ಪರಲೋಕದಿಂದ ದೂತರಿಗೆ ಕೊಡಲ್ಪಡುವಂತಹ ಆಹಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೂತರ ಒಂದು ಆಹಾರವನ್ನು ದೇವರು ಮನುಷ್ಯರಿಗೆ ಕೊಟ್ಟರು ಅಂತ ಬರೆಯಲ್ಪಟ್ಟಿದೆ. ಇವನಿಗೆ ದೊಡ್ಡದಾಗಿ ಕಾಣಿಸ್ತಿಲ್ಲ. ಆ ಹಳೆಯದು, ಆ ಚಿಂತನೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವರ ಆಹಾರ ಅವರ ಬಾಯಲ್ಲಿರುವಾಗಲೇ ಕರ್ತನ ಕೋಪಾಗ್ನಿ ಅವರ ಮೇಲೆ ಬಂದಿತು ಎಂಬುದಾಗಿ ಕೀರ್ತನೆಗಳಲ್ಲಿ ನೋಡ್ತೀವಿ. ಆಗ ಇವರು ಎಲ್ಲವನ್ನ ಬಿಟ್ಟು ಹೊರಟದ್ದೆಲ್ಲ ಒಳ್ಳೆಯದೇ, ಆದರೆ ಮನಸ್ಸನ್ನು ಮಾತ್ರ ಅಲ್ಲೇ ಜೋಡಿಸಿಟ್ಟಿದ್ರು. ಆ ರೀತಿ ಇದ್ದದರಿಂದಲೇ ಅದು ಅವರನ್ನು ಸಮಯ ನೋಡಿ ವಂಚಿಸಿತ್ತು. ಅವರ ಮನಸ್ಸು ಅಲ್ಲಿ ಇಡಲ್ಪಟ್ಟದರಿಂದಲೇ ಇವರು ನಡೆಯುವಂತಹ ಹಾದಿಯಲ್ಲಿ ಗುಣಗುಟ್ಟುವಿಕೆ ಉಂಟಾಯಿತು. ಮನ್ನವನ್ನು ನೋಡಿದ್ರೆ ಗುಣಗುಟ್ತಾರೆ, ಮೋಶೆಯನ್ನು ನೋಡಿದ್ರೆ ಸಿಟ್ಟು ಬರುತ್ತೆ, ನೀರಿಲ್ಲ ಅಂದರೆ ಭಯಂಕರವಾಗಿರುವ ಕೋಪ, ಟೆನ್ಷನ್ ಬರುತ್ತೆ, ಕಲಹ ಉಂಟಾಗುತ್ತೆ. ಕಾರಣ ಅಂತ ಕೇಳೋದಾದರೆ, ಇವರು ಹೊಸ ಜೀವನದಲ್ಲಿ ತೃಪ್ತಿಯಾಗದೆ ಹಳೆಯದನ್ನು ತಮ್ಮ ಮನದಲ್ಲಿಟ್ಟುಕೊಂಡಿದ್ದಾರೆ. ಹಳೆಯದನ್ನು ನಿಮ್ಮ ಮನಸ್ಸಿಂದ ಜೀವನ ತೆಗೆದಾಕಿದ್ರಿ, ಆದರೆ ಮನಸ್ಸಿನ ತೆಗಿಲಿಲ್ಲ ಅಂದರೆ ಅದು ನಿಮ್ಮನ್ನು ಹೀಗೆ ಚುಚ್ಚುತ್ತಲೇ ಇರುತ್ತದೆ, ಮುಂದುವರಿಯಲು ಬಿಡದೇ ಇರುತ್ತದೆ. ಅದು ನಮ್ಮಲ್ಲಿ ಇಚ್ಛೆಯನ್ನು ಉಂಟು ಮಾಡುತ್ತದೆ. ಕೀರ್ತನೆಗಳು 106ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾರೆ, ಅರಣ್ಯದಲ್ಲಿ ಆಶುತರರಾಗಿ ಅಡವಿಯಲ್ಲಿ ದೇವರನ್ನ ಪರೀಕ್ಷಿಸಿದರು. ಆತನು ಅವರ ಆಶೆಯನ್ನ ಪೂರೈಸಿದರು. ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. 100 ಕಿಲೋಮೀಟರ್ ವೇಗದಲ್ಲಿ ಒಬ್ಬ ಓಡ್ ಬಂದ್ರೆ ಹೆಂಗಿರುತ್ತೆ? ಆ ರೀತಿಯಾಗಿ ಒಂದು ಆಯಾಸ ಉಂಟಾಗುವಂಥ ಸ್ವಭಾವನ ದೇವರು ಉಂಟು ಮಾಡಿದ್ರು. ಹಾಗಾಗಿ ಇಂಜಾರಿ ನೋಡುವಂಥದ್ದು, ಕರ್ತನನ್ನು ಬಿಟ್ಟು ಹೊಸ ಕಾರ್ಯದಿಂದ ಹಳೆ ಕಾರ್ಯಕ್ಕೆ ಹೋಗುವಂಥದ್ದು, ಇದಕ್ಕೆ ಮೂಲ ಕಾರಣವಾಗಿ ಇರುವುದು ಯಾವುದು ಅಂತ ಕೇಳುವುದಾದರೆ, ಈ ಹಳೆಯ ಭಾವನೆಗಳು, ಹಳೆಯ ನೆನಪುಗಳು. ಹಾಗಾದರೆ ನಾವು ಎಲ್ಲವನ್ನು ಬಿಟ್ಟಿದ್ದು ಸತ್ಯವೇ. ಆ ಐಗುಪ್ತ್ಯವನ್ನು ಬಿಟ್ಟು ಕರ್ತನ ತೋರಿಸುವಂತಹ ದಾರಿಯಲ್ಲಿ ನಡೆದಿದ್ದು ಸತ್ಯವೇ. ಆದರೆ ಮನಸ್ಸು ಮಾತ್ರ ಆ ಹಳೆಯ ಕಾರ್ಯದಲ್ಲಿ ಇನ್ನೂ ಜೋಡಣೆಯಾಗಿದೆ. ಅದು ಅವರು ಹೋಗುವಂತಹ ದಾರಿಯಲ್ಲಿ ಹಲವು ತಡವರಿಸಿಕೆಗಳನ್ನು, ಹಲವು ಶಾಪಗಳನ್ನು, ಹಲವು ಮರಣಗಳನ್ನು, ಸೋಲುಗಳನ್ನು, ಹಲವು ವಿಧವಾಗಿರುವಂತಹ ಅಪಾಯಗಳನ್ನು, ಉಪದ್ರವಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಹಿಂದೆ ಇದ್ದಂತಹ ಪಾಪದ ನೆನಪುಗಳು ಮತ್ತೆ ನಮ್ಮನ್ನು ಹಿಂಜಾರುವಿಕೆಯಲ್ಲಿ ತರುವಂಥದ್ದು. ಮನಸ್ಸು ಅದರಿಂದಲೇ ನೂತನವಾಗಬೇಕು.
ನಿಮ್ಮ ಲೈಫ್ ಸ್ಟೈಲ್ ಹೊಸದಾಗುವುದು ಮಾತ್ರ ಅಲ್ಲ, ನಿಮ್ಮ ಸುತ್ತಲಿರುವ ಕಾರ್ಯವನ್ನು ಮಾರ್ಪಡಿಸಿದ್ದೀರಾ. ಒಂದು ಕಾಲದಲ್ಲಿ ಮನೆ ಬೇರೆ ಥರ ಇತ್ತು. ಇವತ್ತು ನೋಡಿದ್ರೆ ಆ ಸ್ಥಳದಲ್ಲಿ ಸತ್ಯವೇದ ಬಂದಿದೆ, ಪ್ರಾರ್ಥನೆಯ ಕೋಣೆ ಬಂದಿದೆ. ಎಲ್ಲವನ್ನ ಮಾರ್ಪಡಿಸು ಸತ್ಯವೇ, ಮನಸ್ಸನ್ನು ಮಾರ್ಪಡಿಸಲಿಲ್ಲ. ಮನಸ್ಸು ಹೊಸದಾಗಲಿಲ್ಲ ಅಂತ ಹೇಳಿದ್ರೆ ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡುವುದು ಸಾಧ್ಯವಿಲ್ಲದ ಕಾರ್ಯ. ರೋಮಪುರದವರಿಗೆ 12:2 ಹೇಳುತ್ತದೆ, ನೀವು ಈ ಪ್ರಪಂಚಕ್ಕೆ ತಕ್ಕ ವೇಷವನ್ನು ಧರಿಸದೆ ದೇವರ ಒಳಿತಿನ ಕಾರ್ಯಗಳನ್ನು ಪರಿಪೂರ್ಣವಾಗಿರುವ ಚಿತ್ತ ಏನೆಂಬುದಾಗಿ ಗ್ರಹಿಸತಕ್ಕ ಹಾಗೆ ನಿಮ್ಮ ಮನಸ್ಸು ಹೊಸದಾಗುವುದರಿಂದ ರೂಪಾಂತರವಾಗಿರಿ. ನಿಮ್ಮ ಮನಸ್ಸು ನೂತನವಾದರೆ ಮಾತ್ರ ನೀವು ನೂತನ ಸೃಷ್ಟಿಯಾಗಿ ಮಾರ್ಪಡ್ತೀರಾ, ರೂಪಾಂತರದ ಅನುಭವವನ್ನು ಹೊಂದುತ್ತೀರಾ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಒಂದು, ದ್ರಾಕ್ಷರಸ ಹೊಸದಾಗಿ ಮಾರ್ಪಡಬೇಕು. ದ್ರಾಕ್ಷರಸವ ನೀಡುವಂತಹ ಬತ್ತಳಿಕೆ ಹೊಸದಾಗಿ ಮಾರ್ಪಡಬೇಕು. ಹೊಸದನ್ನ ಉಂಟು ಮಾಡುವುದಕ್ಕೆ ಹಳೆಯದನ್ನ ತೆಗೆದುಹಾಕಿ ಸ್ಥಳ ಮಾಡ್ಕೋಬೇಕು. ಮೂರನೇದಾಗಿ ಮನಸ್ಸನ್ನು ಮಾರ್ಪಡಿಸಿಕೊಳ್ಳಬೇಕು. ಮನಸ್ಸು ಹಾಗೆ ಇದ್ದರೆ ಮತ್ತೆ ಆ ಹಿಂಜರುವಿಕೆಯ ಜೀವನದಲ್ಲಿ ನಮ್ಮ ಮುಖಾಂತರ ಬರುತ್ತದೆ. ನಾಲ್ಕನೇದಾಗಿ ಒಂದೇ ಒಂದು ಕಾರ್ಯವನ್ನು ನೋಡಿ ಮುಗಿಸೋಣ. ಹಳೆಯ ಸಂಪರ್ಕಗಳನ್ನು ಕಡಿತ ಮಾಡ್ರಿ. ಹಳೆಯ ಸಂಪರ್ಕ ಇರುತ್ತೆ ನೋಡಿ. ನಾನು ರಕ್ಷಣೆ ಹೊಂದಿದೆ, ಆದರೆ ಹಳೆಯ ಸ್ನೇಹಿತರು, ಹಳೆಯ ಒಂದು ಫ್ರೆಂಡ್ಶಿಪ್ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ. ಇವರೊಂದಿಗೆ ನಾವು ಯಾವಾಗಲೂ ಇನ್ನೂ ಐಕ್ಯತೆಯನ್ನು ಇಟ್ಟುಕೊಂಡಿದ್ದೇವೆ ಎಂಬುದಾಗಿ, ನೀತಿಗೂ ಅನೀತಿಗೂ ಸಂಬಂಧವೆಲ್ಲಿ ಎಂಬುದಾಗಿ ಸತ್ಯವೇದ ಕೇಳುತ್ತದೆ. ಹಾಗಾದರೆ ಈ ಸಂಪರ್ಕದ ವಿಚಾರದಲ್ಲಿ ನೀವು ಬಹಳ ಹುಷಾರಾಗಿರಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6-7ನೇ ವಾಕ್ಯಗಳಲ್ಲಿ, ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದೋ. ಹಾಗಾದರೆ ಒಂದು ಚಿಕ್ಕ ಒಂದು ಸಂಪರ್ಕವನ್ನು ಬಾಕಿ ಉಳಿಸ್ಕೊಂಡಿದ್ರೆ ಅದು ನಿಮ್ಮ ಜೀವನ ಪೂರ್ತಿಯಾಗಿ ಹುಳಿ ಇರುವಂಥದ್ದಾಗಿ ಹಳೆಯ ಸ್ವಭಾವದ ಒಳಗೆ ತರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಹಳೆಯ ಸಂಪರ್ಕಗಳು ಅದು ಕತ್ತರಿಸಲ್ಪಡಬೇಕು. ಸತ್ಯವೇದದಲ್ಲಿ ಕ್ರೈಸ್ತ ನಂಬಿಕೆ ಇಲ್ಲದವರೊಂದಿಗೆ ನೀವು ಇಜ್ಜೋಡಾಗಬಾರದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆ ಏನು ಎಂಬುದಾಗಿ ಸತ್ಯವೇದ ಕೇಳುತ್ತೆ. ದೇವರ ಆಲಯಕ್ಕೂ ವಿಗ್ರಹಗಳಿಗೂ ಸಂಬಂಧವಿಲ್ಲಿ, ಅವರಲ್ಲಿ ವಾಸವಾಗಿ ಅವರಲ್ಲಿ ತಿರುಗಾಡಿ ಅವರ ದೇವರಾಗಿರುವೆನು, ಅವರು ನನ್ನ ಪ್ರಜೆಯಾಗಿರುವರು ಎಂಬುದಾಗಿ ದೇವರು ಹೇಳಿರುವ ಪ್ರಕಾರ ನೀವು ಜೀವವುಳ್ಳ ದೇವರ ಆಲಯವಾಗಿದ್ದೀರಿ. ಆದ್ದರಿಂದ ನೀವು ಅವರ ನಡುವೆಯಿಂದ ಹೊರಟು ಬಂದು, ಈ ಹಳೆಯ ಸಂಪರ್ಕಗಳಿದೆ ನೋಡಿ, ಆ ಸಂಪರ್ಕಗಳ ನಡುವೆಯಿಂದ ಹೊರಟು ಹೋಗಿ ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಸಂಪರ್ಕ ಸಂಬಂಧ ಎನ್ನುವ ವಿಚಾರದಲ್ಲಿ ಬಹಳ ಗಮನವಾಗಿರಬೇಕು. ಒಂದು ಜಗಳ ಆಡಿ ಬರುವಂಥದ್ದಲ್ಲ ಅದು. ಅವರ ಸಹವಾಸವನ್ನ ನೋಡಿ ಮಾತಾಡಬಹುದು, ಅವರೊಂದಿಗೆ ಸೇರಲೇಬಾರದು ಎಂಬುದಾಗಿ ನಾನು ಬರ್ದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ ನೋಡಿ. ಹಾಗಾದರೆ ಅವರನ್ನ ನೋಡಿದರೆ ಮಾತಾಡ್ಬೋದು, ಸ್ಮೈಲ್ ಮಾಡ್ಬೋದು, ಏನೋ ಸಹಾಯ ಮಾಡ್ಬೋದು. ಆದರೆ ಹಿಂದೆ ಇದ್ದ ಹಾಗೆ ಹರಟೆ ಕತೆ ಮಾತಾಡಿ ಹಲವು ಗಂಟೆಗಳ ಕಾಲ ಅವರೊಂದಿಗೆ ಸಮಯ ಕಳೆದು ಅವರೊಂದಿಗೆ ಐಕ್ಯವಾಗಿದ್ದು ಅವರ ಪಾಪಕ್ಕೆ ನಾವು ಜೊತೆ ಇದ್ದು ಇವೆಲ್ಲವೂ ನೀಗಿಸಲ್ಪಡಬೇಕು. ಆ ಅನ್ಯ ಕಾರ್ಯಗಳೊಂದಿಗೆ ಸಂಪರ್ಕವಿದ್ದರೆ ಅದು ಯಾವ ಸಮಯ ಬೇಕಾದರೂ ನಮ್ಮನ್ನು ಕರ್ತನಿಗೆ ವಿರುದ್ಧವಾಗಿ ದೆಸೆ ತಿರುಗಿಸುವಂಥ ಅವಕಾಶ ಉಂಟು. ಹಾಗಾಗಿ ದೇವರೊಂದಿಗೆ ಐಕ್ಯವಾದರೆ ಇನ್ನು ಮುಂದೆ ದೇವರೊಂದಿಗೆ ಮಾತ್ರ. ದೇವರೊಂದಿಗೆ ಇರುವಂತಹ ದೇವರ ಮಕ್ಕಳೊಂದಿಗೂ ನಮ್ಮ ಸಂಪರ್ಕವನ್ನು ನಾವು ಯಾವಾಗಲೂ ಐಕ್ಯವಾಗಿಟ್ಟುಕೊಳ್ಳಬೇಕು. ಹಳೆಯ ಸಂಪರ್ಕ ಇದೆ ನೋಡಿ, ಅದು ದೇವರಿಗೂ ನಮಗೂ ನಡುವೆ ಬರದ ಹಾಗೆ ಅದರಲ್ಲಿ ಬಹಳ ಜಾಗರೂಕರಾಗಿರಬೇಕು. ಅನ್ಯ ಸಂಪರ್ಕವನ್ನು ಇದ್ದಂತಹ ಯೂದಾಸನ ಸ್ಮರಿಸಿರಿ. ಯೂದಾಸ್ ಇಸ್ಕರಿಯೋತ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಅವರು ಯೇಸುವಿನೊಂದಿಗೆ ಇದ್ದವರು, 12 ಶಿಷ್ಯರಲ್ಲಿ ಒಬ್ಬನಾಗಿದ್ದವರು. ಆದರೆ ಆ ಉಳಿದ ಶಿಷ್ಯರನ್ನು ನೀವು ಗಮನಿಸಿ ನೋಡೋದಾದರೆ ಅವರು 24 ಗಂಟೆ ಯೇಸುವಿನೊಂದಿಗೆ ಇದ್ದರು. ಯೇಸು ಹೋಗುವಲ್ಲಿ ಬರುವಲ್ಲಿ ಕುಟುಂಬ ಇದೆ ಅವರಿಗೆ. ಇಷ್ಟಕ್ಕೂ ನಾನು ಬಂದು ರಜಾ ಹಾಕಿ ಮನೆಗೆ ನೋಡ್ಕೊಂಬರ್ತೀನಿ, ಒಂದು 4 ದಿನ ಹೋಗಿ ಮನೆಗಿದ್ದು ಬರ್ತೀನಿ, ಯಾರು ಆ ರೀತಿ ಹೋದ ಹಾಗೆ ಬರೆಯಲ್ಪಟ್ಟಿಲ್ಲ. ಯೇಸು ಹೋಗ್ಬೇಕಾದ್ರೆ ಪೇತ್ರನ ಅತ್ತೆ ಮನೆಗೆ ಹೋಗಿದ್ರು. ಆಗ ಅವರೊಂದಿಗೆ ಸೇರಿ ಯೇಸು ಪೇತ್ರನ ಮನೆಗೆ ಹೋಗಿ ಯೇಸು ಹೊರಡ್ಬೇಕಾದ್ರೆ ಅವರು ಕೂಡ ಹೊರಟ್ಬಿಟ್ರು ಅಲ್ಲಿಂದ. ಇಲ್ಲ ನೀವು ಹೋಗ್ರಿ, ನಮ್ಮ ಅತ್ತೆ ನೋಡಿ ಬಹಳ ದಿನ ಆಯಿತು,
ನಾನು 4 ದಿನ ವಾಸವಿದ್ದು ಬರ್ತೀನಿ, ಆ ರೀತಿ ಅಲ್ಲ. ಅವರು ಯೇಸುವಿನೊಂದಿಗೆ ಯಾವಾಗಲೂ ಜೊತೆಯಲ್ಲಿಯೇ ಇದ್ದರು. ಅವರು ಹೋದರೆ ಇವರು ಹೋಗ್ತಾರೆ, ಅವರು ಮಲಗೋ ಕಡೆ ಇವರು ಮಲಗ್ತಾ ಇದ್ರು. ಆದರೆ ಇಸ್ಕರಿಯತ್ ಯೂದನು ಮಾತ್ರ ಹೋಗುತ್ತಾ ಬರುತ್ತಾ ಇದ್ದ. ಅವನಿಲ್ಲಿ ಬರುವುದು, ಹೊರಗೆ ಹೋಗುವಾಗ ಉಳಿದ ಯಾಜಕರೊಂದಿಗೆ ಸಂಪರ್ಕದಲ್ಲಿದ್ದ. ಇದಕ್ಕೆ ಒಂದು ಚರಿತ್ರಾಪೂರ್ವಕವಾಗಿರುವ ಒಂದು ಕಾರಣವಿದೆ. ಏನು ಕಾರಣ ಎಂಬುದಾಗಿ ಕೇಳುವುದಾದರೆ, ಇಸ್ಕರಿಯತ್ ಯೂದನು ಮಾತ್ರ ಒರಿಜಿನಲ್ ಯಹೂದ್ಯನು. ಉಳಿದವರನ್ನ ನೀವು ನೋಡುವುದಾದರೆ ಉಳಿದ ಶಿಷ್ಯರುಗಳು ಗಲಿಲಾಯದಿಂದ ಬಂದಿರುವವರು. ಇವರು ಯಹೂದ್ಯರೇ, ಆದರೂ ಅವರು ಒಂದು ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ರೀತಿಯಲ್ಲಿ ಅವರನ್ನ ಪರಿಪೂರ್ಣವಾಗಿರುವ ಯಹೂದ್ಯನೆಂಬುದಾಗಿ ಸ್ವೀಕರಿಸಲ್ಲ ಆ ಗಲಿಲಾಯದವರು. ಇವರು ಇಸ್ಕರಿಯತ್ ಯೂದನು ಪರಿಪೂರ್ಣವಾದ ಒಬ್ಬ ಯಹೂದ್ಯನು, ಮೇಲ್ಹಂತದ ಯಹೂದ್ಯನು. ಯಹೂದ್ಯರಲ್ಲಿ ಮೇಲ್ಹಂತ, ಕೆಳಹಂತ, ಮಧ್ಯದ ಹಂತ ಅಂತಿದೆ. ಬಹಳ ಚಿಕ್ಕ ಕೆಲಸ, ಕೂಲಿ ಕೆಲಸವನ್ನ ಮಾಡಿ, ಮೀನು ಹಿಡಿದು ಮಾರಾಟ ಮಾಡಿ, ವ್ಯಾಪಾರ ಮಾಡಿ, ಆ ರೀತಿ ಇರುವಂತಹ ಇದ್ದವರು ಇದ್ದಾರೆ. ಇವಾಗ ಕೂಡ ನೀವು ಹೋಗಿ ನೋಡಿದ್ರೆ ಹಂಗಿದ್ದಾರೆ ಅವರು. ಸಾಧಾರಣ ಯಹೂದ್ಯರು ಇದ್ದಾರೆ, ಹೊರಗೆ ದೇವಾಲಯದಲ್ಲಿ ಕುಳಿತು ಭಿಕ್ಷೆ ಬೇಡುವವರು ಇದ್ದಾರೆ, ದೊಡ್ಡ ದೊಡ್ಡ ಅಂಗಿಗಳನ್ನು ಹಾಕಿಕೊಂಡು ಬಂದು ಒಳಗೆ ಹೋಗುವಂತಹ ಆ ರೀತಿ ಮೇಲಂತಸ್ತಿನ ಯಹೂದ್ಯರಿದ್ದಾರೆ. ಆ ರೀತಿಯಾಗಿ ಇವರು ಮೇಲಂತದ ಒಂದು ಯಹೂದ್ಯ ಪಂಗಡಕ್ಕೆ ಸೇರಿದ್ದವರು. ಹಾಗಾಗಿ ಯೇಸುವನ್ನು ನೋಡಿ ಅವರು ಹೇಗೋ ಆಕರ್ಷಣೆಗೆ ಒಳಗಾಗಿ ಬಂದರೂ ಕೂಡ ಉಳಿದವರೊಂದಿಗೆ ಅವರಿಂದ ಇರೋಕ್ಕಾಗ್ತಿರಲಿಲ್ಲ. ಅವರು ಆಗಾಗ ಏನು ಮಾಡ್ತಾ ಇದ್ರು, ಇವರೊಂದಿಗೆ ಅಧಿಕವಾಗಿ ತಂಗುವುದಿಲ್ಲ. ಇವರು ಆಗಾಗ ಹೋಗಿ ಯಾಜಕರೊಂದಿಗೆ, ಅಲ್ಲಿರುವಂತಹ ಯಹೂದ್ಯ ಧರ್ಮದ ಹಿರಿಯರೊಂದಿಗೆ ಸಂಪರ್ಕದಲ್ಲಿದ್ದರು. ಆದ್ದರಿಂದಲೇ ಯೇಸುವಿನ ಕುರಿತಾಗಿ ಯೇಸುವನ್ನು ಹೇಗಾದರೂ ಹಿಡಿಯಬೇಕು ಎಂಬುದಾಗಿ ಮಾತಾಡಿದಾಗ ಇವರು, ನಾನು ಅವರೊಂದಿಗೆ ತಾನೇ ಇದ್ದೀನಿ, ನಾನು ಅದಕ್ಕೆ ನಿಮಗೆ ಸಹಾಯ ಮಾಡಿಕೊಡ್ತೀನಿ, ನನಗೇನು ಸಿಗುತ್ತೆ, ಆ ರೀತಿ ಕೇಳಿದರು. ಹಾಗಾಗಿ ಹಳೆಯ ಸಂಪರ್ಕವನ್ನು ಇಟ್ಕೊಂಡಿರಬೇಕಾದ್ರೆ ಅದು ಇಸ್ಕರಿಯತ್ ಯೂದನಿಗೆ ದೊಡ್ಡ ಕೇಡಾಗಿ ಮಾರ್ಪಟ್ಟಿತು. ತೋರಿಸಿಕೊಟ್ಟು ಹಣವನ್ನು ಪಡೆದು ಅವರೇನು ಬದುಕಲಿಲ್ಲ. ಅಲ್ಲಿ ಕಾಸನ್ನು ಬಿಸಾಡಿ ನೇಣು ಬಿಗಿದುಕೊಂಡು ಸತ್ತನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ, ಅವರು ಯೇಸುವಿನೊಂದಿಗೆ ಇರುವ ಹಾಗೆ ತೋರಿಸಲ್ಪಟ್ಟರು, ಶಿಷ್ಯರೊಂದಿಗೆ ಶಿಷ್ಯರಾಗಿ ಇರುವ ಹಾಗೆ ಕಂಡು ಬಂದರು. ಈ ಅನ್ಯ ಸಂಪರ್ಕ, ಆ ಸಂಪರ್ಕದಲ್ಲಿ ಅವರು ಬಹಳ ಗಮನವಾಗಿದ್ದರು. ಲೂಕನ ಸುವಾರ್ತೆ 22ನೇ ಅಧ್ಯಾಯ 4ನೇ ವಾಕ್ಯವು ಹೇಳುತ್ತದೆ, ಇಸ್ಕರಿಯತ್ ಯೂದನು ಪ್ರಧಾನ ಯಾಜಕರ ಬಳಿಯಲ್ಲಿಯೂ ಸೈನ್ಯ ನಾಯಕರ ಬಳಿಯಲ್ಲಿ ಹೋಗಿ ಅವರನ್ನು ತೋರಿಸಿಕೊಡುವಂತಹ ದಾರಿಯ ಕುರಿತಾಗಿ ಅವರೊಂದಿಗೆ ಆಲೋಚನೆ ಮಾಡುತ್ತಿದ್ದನು. ಅವರು ಕುಳಿತು ಆಲೋಚನೆ ಮಾಡ್ತವ್ರು, ಇವರು ಕೂತಿದ್ದಾರೆ ಅಲ್ಲಿ. ಯೇಸುವನ್ನು ತೋರಿಸಿಕೊಡ್ಬೇಕಷ್ಟೇ ಅಲ್ವಾ, ಅದಕ್ಕೇನು ಮಾಡ್ಬೋದು ಎಂಬುದಾಗಿ ಆಲೋಚನೆಯನ್ನು ಮಾಡಿದ್ರು. ಅವರು ಸಂತೋಷಪಟ್ಟು ಅವನಿಗೆ ಹಣವನ್ನು ಕೊಡುವುದಕ್ಕೆ ಒಡಂಬಟ್ಟರು. ಅದಕ್ಕೆ ಅವನು ಸಮ್ಮತಿಸಿ ಜನಕೂಟವಿಲ್ಲದ ವೇಳೆಯಲ್ಲಿ ಅವರಿಗೆ ತೋರಿಸಿಕೊಡುವ ಹಾಗೆ ಸಮಯವನ್ನು ಹುಡುಕಿದ. ಇವಾಗ ನೋಡಿ, ಯೇಸುವನ್ನು ಹಿಂಬಾಲಿಸುವುದಕ್ಕೆ ಅವರು ಬಂದವರ ಜೊತೆಯಲ್ಲಿಯೇ ಸೇವೆಯನ್ನು ಮಾಡಿ, ಅವರು ಮಾಡಿದ ಅದ್ಭುತಗಳನ್ನು ನೇರಾಗಿ ನೋಡಿ, ಅವರು ಬಾಯಿ ತೆರೆದು ಮಾತಾಡಿದಂತಹ ಉಪದೇಶವನ್ನು ನೇರವಾಗಿ ಕೇಳಿ, ಕಡೆಯದಾಗಿ ಯಥೇಚ್ಛವಾಗಿ ಅತಿಕ್ರಮದಿಂದ ಯೇಸುವನ್ನು ತೋರಿಸಿಕೊಡುವಂತಹ ಭಯಂಕರವಾಗಿ ಕೃತ್ಯಕ್ಕೆ ಒಳಗಾದ ಕಾರಣ ಅವನು ಇಲ್ಲೂ ಸಂಪರ್ಕದಲ್ಲಿದ್ದ, ಅಲ್ಲೂ ಸಂಪರ್ಕದಲ್ಲಿದ್ದ. ಹಾಗಾಗಿ ಅನ್ಯ ಸಂಪರ್ಕ, ಅವೆರಡು ಆ ಸಂಪರ್ಕ ಇರುವಾಗ ಅದು ಯಾವಾಗ ಬೇಕಾದರೂ ನಮ್ಮನ್ನು ಹಾಗೆ ತೀರಿಸಬಹುದು ಎನ್ನುವುದನ್ನು ನೆನಪಲ್ಲಿಟ್ಟುಕೊಳ್ಬೇಕು. ಅದು ನಿಮ್ಮ ಆತ್ಮಿಕ ಜೀವನಕ್ಕೆ ಅಡ್ಡಿಯನ್ನು ಉಂಟು ಮಾಡಬಹುದು. ಅದು ನಿಮ್ಮ ಆತ್ಮಿಕ ಜೀವನವನ್ನು ಕಳೆದುಕೊಳ್ಳುವಂತೆ ಮಾಡಲು ಸಾಧ್ಯ. ಹಾಗಾಗಿ ನೂತನ ಸೃಷ್ಟಿಯೇ ಕಾರ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ದೇವರಲ್ಲಿ ಒಬ್ಬನಿರಬೇಕು, ಆಗ ನೂತನ ಸೃಷ್ಟಿಯಾಗುತ್ತಾನೆ. ಎರಡನೇದಾಗಿ ದೇವರಲ್ಲಿ ಇರುವುದು ಮಾತ್ರವಲ್ಲ, ದೇವರು ನಮ್ಮಲ್ಲಿ ಹೊಸ ಕಾರ್ಯವನ್ನು ಉಂಟು ಮಾಡುವುದಕ್ಕೆ ಹಳೆಯದನ್ನು ನೀಗಿಸಿ ಸ್ಥಳವನ್ನು ಉಂಟು ಮಾಡಬೇಕು. ಹಳೆಯದರ ಮೇಲೆ ಹೊಸದನ್ನು ತಂದು ಒಟ್ಟಿಗೆ ಸೇರಿಸಬಾರ್ದು. ಅವರು ಒಂದು ಹೊಸ ಕಾರ್ಯವನ್ನು ಮಾಡಲು ಬರಬೇಕಾದ್ರೆ ಅವರು ಮಾಡಲು ಇರುವಂತಹ ಸ್ಥಳ, ನಿಮ್ಮ ಜೀವನ, ನಿಮ್ಮ ದೇಹ, ಅದು ಹೊಸದಾಗಿರಬೇಕು. ದ್ರಾಕ್ಷಿರಸ ಮಾತ್ರವಲ್ಲ, ಅದು ಇಡಲ್ಪಡುವಂತಹ ಬತ್ತಳಿಕೆಯೂ ಹೊಸದಾಗಿರಬೇಕು. ಅದನ್ನು ಹೊರುವಂತಹ ಆ ಕಾರ್ಯ ಹೊಸದಾಗಿರಬೇಕು. ಮೂರನೇ ಕಾರ್ಯವನ್ನು ನೋಡಿ, ನಾವು ಎಲ್ಲವನ್ನ ಬಿಟ್ಟು ದೇವರ ಬಳಿ ಬಂದರೂ ಕೂಡ ನಮ್ಮ ಮನಸ್ಸು ಅದು ದೇವರ ದೃಷ್ಟಿಯಲ್ಲಿ ಹೊಸ ಕಾರ್ಯದ ಮೇಲೆ ಗಮನವಾಗಿರಬೇಕು. ಇಸ್ರಾಯೇಲ್ಯರು ನೂತನ ದಾರಿಯಲ್ಲಿ ನಡಿಬೇಕಾದ್ರೆ ಹಳೆಯದನ್ನು ಆಲೋಚನೆ ಮಾಡಿ ನೋಡಿ, ಅವರ ಮೇಲೆ ದೇವರ ಕೋಪಗಿನ ಬರಮಾಡಿಕೊಂಡ್ರು. ನಾಲ್ಕನೇ ಕಾರ್ಯ, ದೇವರನ್ನು ಅವಲಂಬಿಸಿ ನಾವು ಬದುಕುವಾಗ ಹಳೆಯ ಸಂಪರ್ಕಗಳು, ಹಳೆಯ ಸ್ನೇಹಿತಗಳು, ಹಲವು ಕಾರ್ಯಗಳು ನಮ್ಮನ್ನು ಬಿಟ್ಟು ಬಿಡಬೇಕು.
ಹಳೆಯ ಸಂಪರ್ಕಗಳನ್ನು ಇಟ್ಟುಕೊಂಡಿದ್ದಂತಹ ಇಸ್ಕರಿಯತ್ ಯೂದನು ಆಗಾಗ ದೇವರ ಬಳಿ ಬರ್ತಾ ಹೋಗ್ತಾ ಇದ್ದವನು, ಕೊನೆಯದಾಗಿ ದೇವರನ್ನು ತೋರಿಸಿಕೊಡುವುದಕ್ಕೆ ಮುಂದಾದವನಾದ. ಎಲ್ಲರೂ ನೂತನ ಸೃಷ್ಟಿಯಾಗಿ ಮಾರ್ಪಟ್ಟರು. ಅನ್ನೋದು ಶಿಷ್ಯರು ಕೂಡ ಇಸ್ಕರಿಯತ್ ಯೂದನು ಮಾತ್ರ ನೋಡಿ ಬಿಟ್ಟು ಹೋದದ್ದು ಮಾತ್ರವಲ್ಲದೆ ಶಪಿಸಲ್ಪಟ್ಟು ಹೋದ. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಹೊಸ ಮನುಷ್ಯನನ್ನ ಧರಿಸಿಕೊಳ್ಳಿರಿ. ನಾನು ನಿಮ್ಮ ನಡುವೆ ಹೊಸ ಕಾರ್ಯವನ್ನು ಮಾಡಲಿದ್ದೇನೆ, ಹಳೆಯದ್ದು ನಾಶವಾಗಲಿ, ಎಲ್ಲವೂ ಹೊಸದಾಗಿ ಮಾರ್ಪಡುತ್ತದೆ ಎಂಬುದಾಗಿ ದೇವರು ನಿಮಗೆ ಹೇಳುತ್ತಿದ್ದಾರೆ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಹಳೆಯ ಮನುಷ್ಯನನ್ನು ನಾವು ತೆಗೆದು ಹಾಕಿ ಹೊಸ ಮನುಷ್ಯನನ್ನು ಧರಿಸಿಕೊಳ್ಳುವುದಕ್ಕೆ ನೂತನ ಸೃಷ್ಟಿಯೇ ಕಾರ್ಯ ಎಂಬುದಾಗಿ ಬರೆಯಲ್ಪಟ್ಟಂತಹ ವಾಕ್ಯಾನುಸಾರವಾಗಿ ನಾವು ಎಷ್ಟೇ ಹಾಡಿದರೂ, ಸ್ತೋತ್ರ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡದಿದ್ದರೆ ಬೇರೆ ಯಾವ ಪ್ರಯೋಜನವಿಲ್ಲ ಎಂಬುದಾಗಿ ಅರಿತಿದ್ದೇವೆ. ದೇವರೇ, ನಮ್ಮಲ್ಲಿ ನೂತನ ದ್ರಾಕ್ಷರಸವನ್ನ ಮಾರ್ಪಡಿಸಿ ಸುರಿಯಿರಿ. ಹಳೆಯ ರಸವು ಖಾಲಿಯಾಗಲಿ, ಹೊಸದಾಗಿ ಬರುವುದಕ್ಕೆ ಸ್ಥಳ ಉಂಟಾಗಲಿ. ದೇವರೇ, ದ್ರಾಕ್ಷರಸ ಮಾತ್ರ ಹೊಸದಲ್ಲ, ಅದು ಇಡಲ್ಪಡುವಂತಹ ಆ ಕಲ್ಲಿನ ಜಾಡಿಗಳನ್ನು, ಇಡಲ್ಪಡುವಂತಹ ಬತ್ತಳಿಕೆಗಳನ್ನು ಕರ್ತನಾಗಿರುವ ದೇವರು ಈಗ ಹೊಸದಾಗಿ ಮಾರ್ಪಡಿಸಿರಿ. ನಮ್ಮ ಮನಸ್ಸು ಹೊಸದಾಗುವುದರಿಂದ ಮರುರೂಪ ಹೊಂದುವ ರೀತಿಯಲ್ಲಿ ಕೇಳುವ ಪ್ರತಿಯೊಬ್ಬ ಹೃದಯವನ್ನು ಹೊಸದಾಗಿ ಮಾರ್ಪಡಿಸಿರಿ. ದೇವರೇ, ಹಳೆಯ ಸಂಪರ್ಕಗಳು, ಹಳೆಯ ಸ್ನೇಹಿತರು, ಹಳೆಯ ಸಂಬಂಧಗಳು ಎಲ್ಲವನ್ನ ನಾವು ಹಿಂಬಾಲಿಸದ ಹಾಗೆ ದೇವರೇ, ವಿಶ್ವಾಸಿಗಳೊಂದಿಗೆ ಐಕ್ಯವಾಗಿರುವ ನೂತನ ಕಾರ್ಯದಲ್ಲಿ ಬೆಳೆದು ಸಮೃದ್ಧಿಯಾಗಲು ದೇವರೇ ನಮಗೆ ಸಹಾಯ ಮಾಡ್ರಿ. ಹಳೆಯ ತೋಟದಿಂದ ನಮ್ಮನ್ನ ಕಿತ್ತು ಹೊಸ ದ್ರಾಕ್ಷಿಯ ತೋಟದಲ್ಲಿ ನಮ್ಮನ್ನ ಬಿತ್ತಿದ್ದೀರಾ. ನೀವು ಬಿತ್ತಿರುವಂತಹ ತೋಟದಲ್ಲಿ ಕೊನೆಯವರೆಗೂ ಫಲ ಕೊಡಲು ದೇವರೇ ನಮಗೆ ಸಹಾಯ ಮಾಡ್ರಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಿರಿ. ಮುಂದುವರೆದು ನೂತನ ಸೃಷ್ಟಿಯಾಗಿ ಅವರು ಮಾರ್ಪಡುವುದಕ್ಕೆ ನೀವು ಅವರಿಗೆ ಸಹಾಯ ಮಾಡ್ರಿ. ಯೇಸುವಿನ ಹಸ್ತದಲ್ಲಿ ಇವರೆಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ಕರ್ತನು ಈ ದಿನದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟಿದ್ದಾರೆ. ಒಳ್ಳೆಯ ಆರಾಧನೆ ಕೊಟ್ಟರು, ಒಳ್ಳೆಯ ಪ್ರಾರ್ಥನೆ ವೇಳೆಯನ್ನು ಕೊಟ್ಟರು, ಚಿಕ್ಕ ಧ್ಯಾನ ಭಾಗವನ್ನು ಕೇಳಿಸ್ಕೊಂಡ್ವಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ವಿ. ನಿಜವಾಗಿಯೂ ದೇವರು ಈ ದಿನವನ್ನು ಬಹಳ ಸುಂದರವಾಗಿ ಮಾರ್ಪಡಿಸಿದ್ದಾರೆ. ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.